ನಿಮ್ ಬೀಗರು ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಗುಂಡಿ ಕೊಲ್ತೀನಿ ಅಂತ ನಾನು ಈ ಗಾಡಿ ಹಾಕೊಂಡು ಹೋಗ್ತೀನಿ ಅನ್ನೋ ಗ್ಯಾರಂಟಿ ನನಗೂ ಇಲ್ಲ. ಇವತ್ತು ನನಗೂ ಇಲ್ಲ. ಇಲ್ಲ ಸರ್, ಇಲ್ಲ ಸರ್, ನನಗೂ ಇಲ್ಲ. ನನಗೆ ಬೇಕು. ನಾವೆಲ್ಲ ಸರ್ ಊರಲ್ಲಿ ಯಾರೆಲ್ಲ ಸೇರಿದ್ದೀವಿ, ನಾವೆಲ್ಲ ನಿಮಗೆ ಇದು ಮಾಡಿತ್ತು, ಏನು ತೊಂದರೆ ಇಲ್ಲ. ಅಪ್ಪ ಹೇಳ್ತಾ ಇದ್ದಾರೆ ಹೀರೋಯಿಸಮ್ ತೋರ್ಸಕ್ ಬರ್ತಿದ್ರು ಬೆಳಗ್ಗೆ. ಯಾಕ್ರೆ 3 ಜನ ಹೀರೋಯಿಸಮ್ ತೋರಿಸ್ತಾ ಇದ್ರು ಅವಾಗಲೇ ಬಂದು. ಸರ್ಕಾರಿ ದಾಖಲೆ ಯಾಕೆ ಕಿತ್ಕೊಂಡು ಹೋಗ್ಬೇಕು? ಕಿತ್ಕೊಂಡು ಹೊರಟೋದ್ರೆ ಮತ್ತೆ ಸಿಗಲ್ವಾ? ಜೆರಾಕ್ಸ್ ತರೋದು ಆಫೀಸಿಂದ. ಮಾಡಿರೋ ತಪ್ಪೇನ ಸರ್, ಅದಕ್ಕೆ ನಾವು ಕ್ಷಮೆ ಕೇಳ್ತಾ ಇದೀವಲ್ಲ ಸರ್. ನೀವು ದೊಡ್ಡವ್ರು ಕೇಳಬೇಡಿ ಗೌಡ್ರೆ, ಅವ್ರು ಬರ್ಲಿ. ಯಾರು ಮನುಷ್ಯ ಮಾಡಿದಾನೆ ಅವ್ನು ಬರ್ಲಿ. ನಾವು ಬಿಡಲ್ಲ. ನಾವು ಸರ್ಕಾರಿ ಅಧಿಕಾರಿಗಳು ಇವತ್ತು ನಾವು ಬಿಡಲ್ಲ. ನಾವು ಕರೆಸಲೂ ಇಲ್ಲ. ಅವ್ರು ಯಾರು ನಿಮ್ಮ ಸೊಸೆನೇ ಕರ್ಸಿದ್ದು, ನಿಮ್ಮ ಸೊಸೆ ನಿಮ್ಮ ಮೊಮ್ಮಕ್ಕಳೇ ಕರ್ಸಿದ್ದು. ಯಾರು ಕರ್ಸಿರ್ಬೋದು ಸರ್. ಕರ್ಸಿದ್ದು ಹೇಳಿ. ಇಲ್ಲ ಅಂತ ನಾನು ನಾನು ಹೇಳಿ ಬಿಡಲ್ಲ. ಯಾರು ಕರ್ಸಿರ್ಬೋದು. ಏನಪ್ಪ ಯಾರಪ್ಪ ಅವೆಲ್ಲ ಏನಪ್ಪ ಹೇಳಿದ್ದವರು? ನೀನ್ ಎಲ್ಲೋಗಿದ್ದೇನೆ ಅಲ್ಲಿ ಬರಲಿಲ್ವಾ? ನಾನೊಬ್ಬ ಅಧ್ಯಕ್ಷನಾಗಿ ನನಗೆ ಈ ತರ ನೀವು ಟಾರ್ಚರ್ ಮಾಡಿದ್ಮೇಲೆ ಬೇರೆಯವ್ರಿಗೆ ನೀವು ಟಾರ್ಚರ್ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ತಾಲಿಬಾನ್ ಅನ್ನೋ ಪದ ಯಾಕೆ ಯೂಸ್ ಮಾಡ್ತಾರೆ ನಮ್ಮ ಮೇಲೆ? ಇನ್ನು ನಮ್ಮ ಮನೆಗಳಲ್ಲಿ ಮುದ್ದೆ ಹಾಕ್ಬಿಡ್ತಾರೆ, ನಾವು ತಿನ್ಬಿಡ್ತೀರಿ, ಬಂದ್ಬಿಡ್ತೀರಿ ಎಲ್ಲಾನು. ಅವ್ರಿಗೇನು ನಮ್ಗೆಲ್ಲ ಏನು ಮಾನ ಮರ್ಯಾದೆ ಇಲ್ಲ ಬಂದು ತಿನ್ನೋದಕ್ಕೆ. 25 ಲಕ್ಷ ಕಿತ್ಕೊಂಡು ತಿಂದಿದ್ದಕ್ಕೆ ಕಳಿಸಿದಿರಂತ ಹಿಂದೆಯಿಂದ. ಯಾರು ಮಾಡ್ತಾರೆ ಸರ್? ನಮಗೆ ತೊಂದರೆ ತಾನೆ. ಹಾಕ್ರಪ್ಪ, ಎಲ್ಲ ಹಾಕಿ ಕೊಡ್ರಪ್ಪ. ಎಲ್ಲ ಕಾರ್ಮಿಕರು ದಿನದ ಕೂಲಿ ಮಾಡೋರು ಅವರು ಬೆಳಗ್ಗೆ ಎಲ್ಲ ನಿಂತ್ಕೊಂಡು ಬಿಸಿಲು ಆ ಕಚ್ಚಡ ಏನು ಮಣ್ಣು ಎಲ್ಲ ಎತ್ಕೊಂಡು ಪಾಪ ಅವ್ರು ಕೆಲಸ ಮಾಡ್ತಾವ್ರೆ. ಆ ಕೃತಜ್ಞತೆ ನಾನು ಬೇಡವಾ ಮನುಷ್ಯನಿಗೆ? ಕಸ ಎತ್ತಿರಲ್ಲಪ್ಪ, ನೋಡಪ್ಪ ಇಂಥವ್ರ ಮನೆ ಕಸ ಎತ್ತಿದ್ರೆ ಆಯ್ತಲ್ಲಪ್ಪ ಮರ್ಯಾದೆ ನಮ್ಗೆ ಇವತ್ತು. ಏನಪ್ಪ ಕುಮಾರ್ ನೋಡದಲ್ಲ, ಯಾರೋ ಬಂದು ಏನೋ ಮಾಡ್ಬಿಟ್ರೆ ಇಲ್ಲ ನಾವು ಬಿಡಲ್ಲ ಸರ್. ಅಲ್ಲ ನಿಮ್ಮನ್ನಲ್ಲ, ಅವ್ರು ಬರ್ಬೇಕು. ಅವ್ರು ಬರೋವರೆಗೂ ನಾವು ಎದೊಳಲ್ಲ. ಇಲ್ಲ ಈಗ ನಮ್ಮ ವಿ ಎ ಅಸೋಸಿಯೇಷನ್ ಅವ್ರನ್ನ, ನಮ್ಮ ರೆವಿನ್ಯೂ ಅಸೋಸಿಯೇಷನ್ ಎಲ್ಲರೂ ಕರೆಸ್ತೀನಿ. ಬಿಡೋದಿಲ್ಲ ನಾನು ಪೊಲೀಸ್ನವ್ರ ಹತ್ರ ಪರ್ಮಿಷನ್ ತಗೊಳ್ತೀನೋ ಬಿಡ್ತೀನೋ, ನನಗೆ ಬಿಟ್ಟಿದ್ದದು. ಸರ್ಕಾರಿ ಕೆಲಸಕ್ಕೆ ಅವರು ಅಡ್ಡಿ ಮಾಡಬಾರ್ದು ಅನ್ನೋದು ಅವ್ರಿಗೂ ಗೊತ್ತಿದೆ. ಅವ್ರು ಕೇಳ್ಕೊಂಡು ನಾನು ಅವ್ರ ಕೈಯೋ ಕಾಲ ಹಿಡ್ಕೊಂಡು ನಮ್ಮ ಪ್ರಾಣ ಹೋಯ್ತಾ ಸ್ವಾಮಿ ಬಿಡಿ ಅಂತ ಹಿಡಿಸ್ಕೊಳ್ತೀನಿ. ಒಂದು ಚೈನು ಅರ್ಧ ಚೈನ್ ಬರುತ್ತೆ ಕತ್ತಿಗೆ. ನಾವು ಕಾಮನ್ ಆಗಿ 8 ತಗೊಂಡಿದ್ದೀವಿ. ಒಂದೊಂದು ನಂಬರಲ್ಲಿ ಒಂದೊಂದು ಜಾಸ್ತಿ ಇದೆ. ಒಂದು ಚೈನ್ ಒಂದರಲ್ಲಿ ಒಂದು ಇದು ಮಾತ್ರ ತಗೊಂಡಿದ್ದೀನಿ 8 ಅಡಿ. ದೇವಸ್ಥಾನದ ಪಾಯಿಂಟು ಅಂತ, ದೇವಸ್ಥಾನದ ಪಾಯಿಂಟ್ ಹತ್ರ ಒಳಗೆ ತಿರ್ಕೊಂಡು ಇದು ಹಿಂಗೆ ಬಂದಿದ್ದಿದ್ರೆ ಇದು ಎಕ್ಸಿಸ್ಟಿಂಗ್ ಏನಿದೆ ಇದು ಸರಿ ಹೋಗ್ತಿತ್ತು. ಬಟ್ ಇದು ಎಕ್ಸಿಸ್ಟಿಂಗ್ ಬರಲಿಲ್ಲ, ಚೇಂಜ್ ಆಯಿತು. ತಿರ್ಗಿ ಅಲೈನ್ಮೆಂಟ್ ಗೆರೆ ಇರೋದು ಇದು ಕಾಲಿನ ದಾರಿನ ಕಾಲುವೆ ರಾಜಕಾಲುವೆ 8 ಅಡಿ ರಾಜಕಾಲುವೆ. ಈ ನೀರು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್? ಇದು ನೀರು ಅದಕ್ಕೆ ಇದು ಸ್ಟಾರ್ಟ್ ಆಗಿರೋದು ಎಲ್ಲಿಂದ ಸರ್? ಸ್ಟಾರ್ಟ್ ಆಗಿರೋದು ಮಾಡಿ ಇವಾಗ ಒಂದು ಹತ್ರ ಫೆನ್ಸಿಂಗ್ ಹಾಕಿ ನಿಲ್ಸಿದ್ದಾರೆ. ಎಲ್ಲಿ ಇಂಜಿನಿಯರ್ ಸಾಹೇಬ್ರೆ? ಜಿಲ್ಲೆ ಔಟ್ ಕಡೆಯಿಂದ ಬರ್ತದೆ, ಅಲ್ಲಿ ಅರ್ಧ ದೂರ ಮಾಡಿದ್ವಿ ನಾವು. ಅದು ಒಂಚೂರು ನಾವು ನೋಡ್ಕೊಬೇಕಾಗುತ್ತೆ. ಯಾಕಂದ್ರೆ ಈಗ ಇಲ್ಲಿಗೆ ಕೇಳಿ, ನಿಮ್ದೊಂದೇ ನಾನು ಮುಟ್ಟಲ್ಲ. ಈಗ ಬಾಬು ಅವ್ರಿಗೇನು ನನಗೇನು ದುಶ್ಮನಲ್ಲ, ನಾನು ಹೊಡೆಯೋಕ್ಕೆ ನಿಮ್ದೇನು ನನಗಿದಿಲ್ಲ. ಮೇಲಿಂದ ಮಾಡ್ಕೊಂಡು ಅವ್ರು ಚೇಂಬರ್ ಇದು ಮೋರಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅರ್ಧಕ್ಕೆ ನಿಂತೋಗಿದೆ. ಈಗ ಅದು ಕಂಟಿನ್ಯೂ ಆಗಬೇಕು. ಕಂಟಿನ್ಯೂ ಆಗೋಕ್ಕೆ ಇದಿರೋದಕ್ಕೆ ನಮ್ದು ಏನಿಲ್ಲ. ಬಟ್ ಮಾಡೋಕ್ಕಿಲ್ಲ, ಅವರೇ ಕೂತ್ಬಿಡಿ ಅನ್ನೋದು ನಗರಸಭೆಯವ್ರ ವಾದ. ಹೇಗಿದೆ ಹಾಗೆ ನಮ್ಮ ಇದ್ರ ಪ್ರಕಾರ ಸ್ಕೆಚ್ ಪ್ರಕಾರ ಎಲ್ಲಿ ಬರುತ್ತೆ ಹಾಗೆ ಕೊಡೋದಕ್ಕೆ. ಇದು ನಾನು ಆಗ 4 ತಿಂಗಳು 5 ತಿಂಗಳ ಕೆಳಗೇನೆ ಮಾರ್ಕ್ ಮಾಡಿ ಹೋಗ್ಬಿಟ್ಟಿದ್ದೆ. ಇವ್ರಿಗೆ ಹೇಳಿ ನಾನು ರಿಪೋರ್ಟು ಹಾಕ್ತೀನಿ. ಅವ್ರಿಗೆ ಮನೆಗಳಿದೆ, ಈ ಥರ ಎಕ್ಸಿಸ್ಟಿಂಗ್ ಇರೋ ಇದನ್ನು ನಿಮ್ಮ ಹಂತದಲ್ಲಿ ಮಾಡ್ಕೊಳ್ಬೇಕು. ಮೊನ್ನೆ ಮೀಟಿಂಗಲ್ಲಿ 29/12/2025 ಆಗೋದಿಲ್ಲ ಅಂತೇಳಿ ಮೀಟಿಂಗ್ ರೆಸಲ್ಯೂಷನ್ ಮಾಡಿ. ಬಾತ್ರೂಮ್ಸ್ ಹಿಂದೆ ಎಷ್ಟಿದೆಯಲ್ಲ ಅಷ್ಟು ಬಾತ್ರೂಮ್ ಇದ್ರ ಮೇಲೆ ನಿಂತಿದೆ. ನಿಮ್ಗೆ ಆ ಕಡೆಗೂ ಜಾಗ ಸಿಗುತ್ತೆ, ಈಗ ಈ ಕಡೆಗೂ ಜಾಗ ಸಿಗುತ್ತೆ. ನೀವು ಮಾಡ್ಕೊಂಡಿದ್ದೀರಲ್ಲ ಚರಂಡಿ ಸಣ್ಣ ಪುಟ್ಟ, ಅದೆಲ್ಲ ಕ್ಲೋಸ್ ಮಾಡ್ಕೊಂಡ್ರೆ ಮಧ್ಯದಲ್ಲಿ ಚರಂಡಿ ಸಿಗುತ್ತೆ ನಿಮಗೆ. ಒಟ್ಟಾರೆ ಹೇಗಾಗುತ್ತೆ ಅಂದರೆ ನಾವು ಮಧ್ಯ ನೀರು ಹೋಗೋ ಥರ ಆಗುತ್ತೆ.
ಅಲ್ಲಿಂದ ಬಂದ್ರೆ ಈ ಖಾಲಿ ಜಮೀನು ಯಾರ್ದಪ್ಪ ಅದು? ಇವ್ರ ಮನೆಯಿಂದ ಮುಂದೆ ನಮ್ಮ ಅವ್ರದ್ದೇ ಖಾಲಿ ಜಾಗ ನಾನು ಇದು ಅವ್ರದ್ದು ಇವ್ರದೇನಾ? ಅಲ್ಲ ಇವ್ರು ಮನೆ ಇದೆ, 2 ಮನೆ ಇದಾನೆ ಅದು opposite. ಅಲ್ಲ ಖಾಲಿ ಜಾಗ ಹಿಂದೆಪ್ಪ ರಾಜಶೇಖರ್ ರಾಜಶೇಖರ ಅವ್ರದ್ದು ಇದೆ. ಅವ್ರದಲ್ಲೂ ಆ ಮೂಲೆ ಹೇಗಿದೆ ಹಾಗೇ ತಿರ್ಕೊಂಡ್ಬರುತ್ತೆ. ಅಲ್ಲಿಗೆ ಬಂದು ಇಲ್ಲಿ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಯಾವ ದೇವಸ್ಥಾನ ಇದೆ? ಅದು ಏನದು ಕಟ್ಟೆ? ಲೆಫ್ಟ್ ಅಲ್ಲಿ ಅದನ್ನೇ ಹೇಳ್ತಾರೆ, ಏನು ಸಮಾಧಿ. ಆ ಸಮಾಧಿ ಹತ್ರ ಕರೆಕ್ಟ್ ಇದೆಯಲ್ಲ, ಅಲ್ಲಿ ಮಳೆ ಹೊಡೆದ್ಬಿಟ್ಟು ಒಂದು ಇವ್ರ ಮೇಸ್ತ್ರಿ ಹತ್ರ ಇರುತ್ತೆ ನೋಡಿ, ಅಲ್ಲಿ ಮೇಸ್ತ್ರಿ ಮನೆಯಲ್ಲಿ ಅವರು ಕಾಮಗಾರಿ ಶುರು ಮಾಡಬೇಕು. ಎರಡನೇದು, ನಾವು ಇವತ್ತು ಸಾಯಂಕಾಲ ನನಗೆ ಡೆಡ್ಲೈನ್ ಇದೆ, ನಾನು ರಿಪೋರ್ಟ್ ಕೊಡ್ಬೇಕು ಇವತ್ತು. ಇಲ್ಲ ನಾನು ಇಷ್ಟೆಲ್ಲ ಪ್ರೆಷರ್ ಆಗ್ತಿರ್ಲಿಲ್ಲ. ಬೆಳಗ್ಗೆ ರಾಜಕಾಲುವೆ ಬೇಕಾದ್ರೆ ನಮ್ಮ ಸತೀಶನ್ ಇಲ್ಲ, ಒಂದು 10 ನಿಮಿಷ ಅವರು ಬರ್ತಾನೆ. ಅಲ್ಲ ತರಿಸಿದೀನಿ, ಅದೆಲ್ಲ ತರಿಸಿದೀನಿ. 10 ನಿಮಿಷ ವೆಯ್ಟ್ ಮಾಡಿ ಅವರೇ ಕೊಡ್ತಾರೆ. ಈಗ ನಿಮ್ಮಲ್ಲಿ ಪ್ರಾಬ್ಲಮ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ? ನಿಮ್ಗೆ 68 ನೋಡಿ 68 ಮೂಲ ಇತ್ತು. 68 ಮೂಲದಲ್ಲಿ ಭಾಗ ಮಾಡ್ಕೊಬೇಕಾದ್ರೆ ನೀವು ಬಾಬು ಸಂತೋಷ್ ಭಾಗ ಮಾಡ್ಕೊಂಡಾಗ ರಾಜಕಾಲುವೆ ಇದೆ ಅನ್ನೋದು ನೀವು 3 ಜನರು ಬಾಯಿ ಬಿಟ್ಕೊಂಡಿಲ್ಲ. ಬಿಟ್ಟು ಒಂದ್ರಲ್ಲಿ ನಿಮ್ದು ಇವಾಗ 8 ಅಡಿ ಕಳ್ಕೊಂಡು ಎಷ್ಟು ಕುಂಟೆ ಹೋಗುತ್ತೆ 10 ಕುಂಟೆ ಕಳಿಬೇಕಿತ್ತು ಇವ್ರಿಗೆ. ನನಗೆ ಸಮಾಧಾನ ಇಲ್ಲ, ನೀವೇನು ಹೇಳ್ತಿದ್ದೀರ? ನನಗೆ ಸಮಾಧಾನ ಇಲ್ಲಲ್ಲ. ಅದೇ ಅದಕ್ಕೆ ಅವ್ರು ನಾಳೆ ಬರಲ್ಲ ಅಲ್ಲಿಂದ ಹಾಂ ನಂದಿದ್ಯಾ ಅದ್ರಲ್ಲಿ ನಿಮ್ಮ ಹುಡುಗನ್ಗೆ ಅವಾಗಲೇ ಓದಿಸಿದೀನಿ. ಹೈಕೋರ್ಟ್ ಆರ್ಡರ್ ಕಾಪಿಗೆ ಬೆಲೆ ಬರಬೇಡಿ, ಮಾಡಿ ಹೇಳ್ತೀನಿ. ಏನು ಬಂದ್ಬಿಟ್ಟು ಹಿಂಗ್ ದಾದಾಗಿರಿ ಮಾಡಿ ಹೊಡ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಅಧಿಕಾರಿಗಳು ಮನೆಗಳೆಲ್ಲ ಎಲ್ಲಿ ಹೋಗ್ಬೇಕು? ಹೈಕೋರ್ಟ್ ಆರ್ಡರ್ ಆಯ್ತು, ಎಲ್ಲಾರು ಬರ್ಲಿ, ಒಂದು ದಿವಸ ಟೈಮ್ ಕೊಡಿ ಸರ್ ಹೊಡ್ಸಕ್ಕೆ. ಹಾಕ್ತೀನಿ ಇವತ್ತು ಸರ್ 358 ಹಾಕ್ತೀನಿ ಸರ್ 20 ಅಲ್ಲ ದಾದಾಗಿರಿ ಮಾಡ್ತಾರೆ ನೀವು. ಅಲ್ಲಿ ಯಾರೋ ಬಂದು ಪಾರ್ಟಿಗಳು ಕೇಳ್ತಾ ಇದಾರೆ, ಅಲ್ಲಿ 25 ಲಕ್ಷ ಕೊಡ್ರಿ, ನಾವು ಇವತ್ತು ಹೊಡ್ಸಲ್ಲ, ಎಲ್ಲಾರು ಕುತ್ಕೊಡ್ರಮ್ಮ ಹೊಡಿಲಿ, ಎಲ್ಲಾರು ಬೇಕಾದ್ರೆ ಹೊಡೆದಾಗ ಕೂತ್ಕೊಡ್ರಿ. ಎಲ್ಲ ಒಳಗಡೆ ಬಂದ್ರಿ, ಒಳಗಡೆ ಬಂದ್ರಿ, ಜಾಸ್ತಿ ಕೊಡಲ್ಲ, ಎಲ್ಲ ಯಾರು ಕೇಳ್ಕೊಡ್ರಮ್ಮ. ನಮ್ಗೆ ಒಂದು ದಿವಸ ಟೈಮ್ ಬೇಕು ಖಾಲಿ ಮಾಡೋಕ್ಕೆ. ನೀವು ಹೇಳ್ದಂಗೆ ಖಾಲಿ ಮಾಡ್ತೀವಿ, ನಮ್ಗೆ ಒಂದು ದಿವಸ ಟೈಮ್ ಕೊಡ್ರಿ. ಅದಿ ಮಾಡ್ತೀರೇನ್ರಿ? ಒಬ್ಬ ಡೆಪ್ಟಿ ತಹಸೀಲ್ದಾರ್ನ ನೀನು ಅಪ್ಪಿ ಮಾಡ್ತೀರಪ್ಪ ನೀನು? ಟೈಮ್ ಕೇಳ್ತಾ ಇದ್ದೀವಿ ನೋ, ನೀನು ಅದನ್ನ ರಿಕ್ವೆಸ್ಟ್ ಇರಬೇಕಿತ್ತು. ಪೇಪರ್ ಹೆಂಗಿತ್ತು ಅವನ ಕೈಯಿಂದ? ಈ ಪೇಪರ್ ತಗೊಂಡು ಪೇಪರ್ ಸರ್ ಇದು ಯಾರ್ದು ಇದು? ಹೈಕೋರ್ಟ್ ಸ್ಟೇ ಆರ್ಡರ್ ಕಾಪಿ ಯಾರ್ದು? ಹೈಕೋರ್ಟ್ ಸ್ಟೇ ಆರ್ಡರ್ ಕಾಪಿ ಯಾರ್ದು? ಹೈಕೋರ್ಟ್ ಸ್ಟೇ ಆರ್ಡರ್ ನಮ್ದು ನಮ್ಮ ಗೊಲ್ಲಳ್ಳಿದು ಲೊಕೇಶನ್ ತಮ್ಗೆ ಹೋಗ್ತೀನಿ. ಈಗ ನಾವು ಗೌರ್ಮೆಂಟ್ ಲ್ಯಾಂಡ್ ಬಿಡಿಸ್ತಾ ಇದ್ದೀವಿ. ಈತ ಯಾರೋ ಬಂದು ನನ್ನ ಹತ್ರನೇ ಒಂದು ದಿವಸ ಟೈಮ್ ಕೊಡಿ. ಯಾವ್ದು ಅಫಿಷಿಯಲ್ ಅಂತ ನಮ್ದು ಇದು, ನನ್ನ ಹತ್ರ ನಮ್ಮ ಕಾಪಿ ಹೈಕೋರ್ಟ್ ಆರ್ಡರ್ ಕಾಪಿ ನಮ್ದು ಇದು. ನಿಮ್ದು ಯಾವ್ದು ಕಿತ್ತಿಲ್ಲ, ಇಲ್ದಿದ್ದೆಲ್ಲ ತಿದ್ದಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಕಳಿಸ್ಕೊಡಿ. ಇದನ್ನೆಲ್ಲ ತಿದ್ದೋದೆಲ್ಲ ಏನು ಬೇಡ. ಕಿತ್ತಿರೋದಕ್ಕೆ ವಿಡಿಯೋ ಇದೆ, ನನ್ನ ಹತ್ರ ಕಿತ್ತಿರೋದು ನೀವು ಡಾಕ್ಯುಮೆಂಟ್ ಕೇಳಿ. ಒಂದು ದಿವಸ ಟೈಮ್ ಆಯ್ತು. ತರ್ಸು ಈ ಸ್ವತಂತ್ರ ಭಾರತದಲ್ಲಿ 24 ಗಂಟೆ ಟೈಮ್ ಇಲ್ವಾ? ನೀನು ಇಷ್ಟೊಂದು ನೀವೆಲ್ಲ ಹೈಕೋರ್ಟ್ ಆರ್ಡರ್ ಇದು ಹೈಕೋರ್ಟ್ ಆರ್ಡರ್ ನೋಡಿ ದಯವಿಟ್ಟು ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ. ಸರ್ವೆ ನಂಬರ್ 68/1 ಗೆ ಇಷ್ಟು ಜನ ಹೋಗ್ಬಾರ್ದು ಅಂತ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ, ಅದಿನ್ನು ನಡೀತಿದೆ. ಕೇಳ್ತಾ ಇಲ್ಲ. ಹೈಕೋರ್ಟ್ ಆರ್ಡರ್ ಕಾಪಿ ಕಿತ್ಕೊಳ್ಳೋದು ಹೊಡೆಯೋದಿಲ್ಲ ಅಂತ ಇವ್ರ ಕಡೆಯವರು. ಈಗ 25 ಲಕ್ಷ ಕೊಟ್ರೆ ಅವ್ರು ಹೊಡೆಯೋದಿಲ್ವಂತೆ. ಬೆಳ್ಳಂಗೆ ಆಗ್ಲಿ ಒಂದಿನ ಬಿಡಿ ಸರ್. 25 ಲಕ್ಷ ದುಡ್ಡು ಕೊಟ್ರೆ ಹೊಡೆಯೋ ಅಂತ ಅಧಿಕಾರಿಗಳು ನಾನು ತೋರಿಸ್ತೀನಿ ನಿಮ್ ಕಡೆ. 25 ಲಕ್ಷ ಹೈಕೋರ್ಟ್ ಆರ್ಡರ್ನ ಅಲ್ಲ, ಹೈಕೋರ್ಟ್ ಆರ್ಡರ್ನ ಇವ್ರು ಬೆಲೆ ಕೊಡೋದಿಲ್ಲ ಅಂದ್ರೆ ಕಿತ್ಕೊಂಡಂತೆ ಯಾರ್ದು ಇದು, ಯಾರು ಕೊಟ್ಟಿದೀವಿ?
ಸರ್ ಒಂದೇ ಒಂದು ನಿಮಿಷ ಒಂದು ಮಾತು ಮಾಡಿ. ಎಷ್ಟು ಒಂದು ದಿವಸ ಟೈಮ್ ಕೊಡಕ್ಕಾಗಲ್ಲ ಸರ್ ಮನೆಗಳು ನೀವು ಮಾತಾಡ್ಬೇಡ್ರಿ, ನೀವು ಮಾತಾಡ್ಬೇಡ್ರಿ, ನೀವು ಪೊಲೀಸ್ ನಾವು ಅಲ್ವಾ? ಹೊಡ್ಕೊಡ್ತೀವಿ. ನಾನು 358 ಹಾಕ್ತೀನಿ ಇವತ್ತು, ನಾನು ನೋಡ್ತೀನಿ ಇವತ್ತು. ನೀವು 25 ನಾನು ಲಕ್ಷ ಹಾಕ್ತೀನಿ ಕೇಳಿದ್ರೆ ರೀ. ನಾವು ಕೇಸ್ ಹಾಕ್ತೀವಿ. ತೋರ್ಸಿ. ನಾನು ನೋಡಿ, ಹಾಕ್ತೀನಿ. ಡಾಕ್ಯುಮೆಂಟ್ ಕೊಡಿ. 25 ಲಕ್ಷ ನಾನು ಡಾಕ್ಯುಮೆಂಟ್ ಕೊಟ್ಟು ಕೊಡ್ತೀನಿ. ಮಾತಾಡಿ. ಇವಾಗ ನಿಮ್ಮನ್ನ ಜೊತೆ ಡಾಕ್ಯುಮೆಂಟ್ ಕೊಟ್ಟು ಮಾತಾಡಿ. ಇಲ್ಲೇ ಇದಾರಲ್ಲ ನಮ್ಮವರೆಲ್ಲ. ಕರ್ಕೊಂಬಂದು. ಒಂದು, ಎರಡು, ಎಲ್ಲಪ್ಪ ಬರ್ರಯ್ಯ ಮುಂದಕ್ಕೆ. ನೀವೇ ಕರ್ಕೊಂಡ್ಬಂದು ಕರ್ಕೊಂಬನ್ನಿ. ಇಲ್ಲಿ ಎತ್ತಿದ್ದೀರಾ. ಕರ್ಕೊಂಬನ್ನಿ. 25 ಲಕ್ಷ ರೋಲ್ ಕಳ್ಳಿಗೆ ಬಂದಿದ್ದೀರಾ ನೀವು. ಕರ್ಕೊಂಬನ್ರಿ, ಈಗ ನಿಮ್ಮ ಜೊತೆ ನೀವು ಬನ್ನಿ. ಕರ್ಕೊಂಬನ್ನಿ. ನೋಡ್ರಿ ನಿಮ್ ಜೊತೆ ಇದ್ದಾರೆ, ನಾನು ಏನ್ ಹೇಳಿ? ನೀವು ಕರ್ಕೊಂಬನ್ನಿ ಇವಾಗ. ನಿಮ್ಮ ಎದುರು ಕಡೆ ಕೇಳ್ತಾರ? ಇದ್ದಾರೆ. ನಿಮ್ಮ ಎದುರು ಕಡೆ ಕೇಳಿ, ನನ್ನ ಮುಂದೆ ಕೇಳ್ಬೇಕು. ನನ್ಗೆ ಇಂಡೈರೆಕ್ಟ್ ಆಗಿ ನೀವು ಕೇಳ್ತಾ ನನ್ನ ಇದ್ದಾರೆ. ಮುಂದೆ ಕರ್ಕೊಂಬನ್ನಿ. ನನ್ನ ಮುಂದೆ ಕರ್ಕೊಂಬನ್ನಿ. ನಾನು ಇಲ್ಲೇ ನಿಮ್ಮ ನಿಂತಿದ್ದೀನಿ. ಎದುರು ಕಡೆನ ನನ್ನ ಕೇಳಿದ್ರು, ಮುಂದೆ ಹೇಳ್ಸಪ್ಪ. ನೀವು ಅವ್ರನ್ನ ಬಿಟ್ಟಿದ್ದೀರಾ. ಆಯ್ತು 25 ನೋಡೋಣ, ಲಕ್ಷ ನೀನು ಲಂಚ ತರ್ಸು. ಕೇಳ್ತಿದ್ದೀರಾ. ತರ್ಸು. ಇವರು ಸ್ಪೆಷಲ್ ತಹಸೀಲ್ದಾರ್ ಅಂತ 25 ಲಕ್ಷ ಲಂಚ ಕೊಟ್ರೆ ಸ್ಪೆಷಲ್ ಮೊನ್ನೆ ಹೊಡೆಯೋದಿಲ್ವಂತೆ. ಸ್ಪೆಷಲ್ ತಹಸೀಲ್ದಾರ್ ಇವರ ಸ್ಪೆಷಲ್ ತಹಸೀಲ್ದಾರ್ ಅಂತ ಹೇಳ್ತಿದಾರ. ಇವ್ರು ಯಾರು ಅಂತಾನು ಗೊತ್ತಿಲ್ಲ. ಇವ್ರು ಇದ್ರ ಮೇಲೆ ಒಂದು ಇದಿಲ್ಲ. ನಾವು ನಮ್ಮ ಪ್ರಾಪರ್ಟಿ, ನಮ್ಮ ಮಗಳ ಪ್ರಾಪರ್ಟಿ, ನಮ್ಮ ಪ್ರಾಪರ್ಟಿ, ನಮ್ಮ ಮಗಳ ಪ್ರಾಪರ್ಟಿ ನೋಡಿ. ನಮ್ಮ ಮಗಳ ಪ್ರಾಪರ್ಟಿ ಯಾರು ಅಂತ ನಿಮ್ಮ ಹತ್ರ ಮಾತಾಡೋಣ ನಾವು. ಯಾವ್ದು ಇಲ್ಲ ಇದೆ ಇದು 68/1 ಯಾವ್ದಪ್ಪ? ನೀವು ನನ್ನ ಹತ್ರ ಅಲ್ಲಪ್ಪ ಮಾತಾಡೋದು. ಯಾವ್ದು ಮಾತಾಡಿದ್ರ ಮಾತಾಡಿ. ಏನ್ ಮಾತಾಡ್ತಾನೆ ಇವನು? ಒಂದು ದಿವಸ ಮನೆ ಖಾಲಿ ಮಾಡಕ್ ಟೈಮ್ ಬೇಡವಾ? ಒಂದು ದಿವಸ ಸ್ಟೇ ಇರೋದು ಇವ್ರಿಗೆ, ನನಗಲ್ಲ. ಇವ್ರಿಗೆ ಸ್ಟೇ ಇರೋದು ಅವ್ರು ಕೇಳ್ಕೊಳ್ಳಿ. ಅಲ್ಲ, ಒಂದು ದಿವಸ ಟೈಮ್ ಸ್ಟೇ ಇರೋದು ಅವ್ರಿಗೆ. ಆಯ್ತು ಸರ್, ಆಯ್ತು, ಸಮಾಧಾನ ಒಂದು ದಿವಸ ಮನೆ ಗೌರ್ಮೆಂಟ್ ಜಾಗ ಆದ್ರೆ ನಮ್ಗೆ ಬೇಡ. ನಮ್ಗೆ ನಾನು ಸೌಜನ್ಯ ಹೇಳಿ ಸರ್. ಬಿಡ್ರಿ ಸರ್ ಬಿಡ್ರಿ. ಹೇಳಿ ಸರ್. ಬೇಡ ಬಿಟ್ಬಿಡಿ ಸರ್ ನೀವು ಹೇಳಿ. ಈಗ ಹೇಳದ್ನಲ್ಲ 25 ಲಕ್ಷ ಮಾಜಿ ನಿಮ್ ಜೊತೆ ಕರ್ಕೊಂಬರ್ರಿ. ನಮ್ಗೆ ಹಿಂದೆ ಈಗ ಕರ್ಕೊಂಬನ್ರಿ. ಸರ್ ಈಗ ಮನೆ ಒಂದು ದಿವಸ ಖಾಲಿ ಮಾಡೋದಕ್ಕೆ ಕಾಲ ಅವಕಾಶ ಕೊಡಲ್ವಾ? ಹೈಕೋರ್ಟ್ ಸ್ಟೇ ಇದ್ರು ಮನೆ ಹೊಡೆದಾಕ್ಬೇಕಾ? ಹೈಕೋರ್ಟ್ ಆರ್ಡರ್ ಬೆಲೆ ಇಲ್ವಾ? ನೀವು ಹೊಡೆದಾಕಿ ಸರ್, ಸಂತೋಷ ನನಗೆ. ಅಲ್ಲ, ಹೈಕೋರ್ಟ್ ಆರ್ಡರ್ ಕೇಳ್ರಿ, ಕೇಳಿ ಇವ್ರೆ. ಅಲ್ಲ, ಹೈಕೋರ್ಟ್ ಆರ್ಡರ್ ಬೆಲೆ ಇಲ್ವಂತೆ ಇವ್ರಿಗೆ. ಬೆಳಗ್ಗೆಯಿಂದಾನು ನಾನು ಹೈಕೋರ್ಟ್ ಆರ್ಡರ್ ಬೆಲೆ ಇಲ್ವಂತೆ. ನಿಂತ್ಕೊಳಪ್ಪ, ನಿಂದಲ್ಲ ಜಾಗ. ನಾನು ಸಭ್ಯತೆಯಿಂದಾನೇ ಕಾಯ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಕೇಳಿದೆ, ಯಪ್ಪ ಫೋನಲ್ಲೂ ಮಾತಾಡಿದ. ಆಯ್ತಾ? ಈಗ ಹೈಕೋರ್ಟ್ ಸ್ಟೇ ಇದ್ರು ಒಂದು ದಿವಸ ಟೈಮ್ ಕೊಡಲ್ಲ. ಮನೆ ಹೊಡೆದಾಕದ ಕರೆಂಟ್ ಇಲ್ಲ. ಯಾರಿಗೋ ಮಾಡ್ಕೊಡಲ್ವಾ? ಡಾಕ್ಯುಮೆಂಟ್ ತಗೊಬನ್ನಿ ಅಂತ. ಅಲ್ಲಲ್ಲ, ನಿಮ್ಮಲ್ಲ, ಯಾರೋ ಮಾತಾಡೋರು ನನಗೆ ಡಾಕ್ಯುಮೆಂಟ್ ತಗೊಬನ್ನಿ ಅಂತ. ಈ ಡಾಕ್ಯುಮೆಂಟ್ ಇಟ್ಕೊಂಡು ತೋರಿಸಿದ್ರು. ಈ ಡಾಕ್ಯುಮೆಂಟ್ ಅಲ್ಲಿ ನನಗೆ ಸ್ಟೇ ಇಲ್ಲ. ನನಗೆ ಸ್ಟೇ ಇಲ್ಲ. ಹೈಕೋರ್ಟ್ ಆರ್ಡರ್ ನನಗೆ ಸ್ಟೇ ಇಲ್ಲ. ಇದೇ ಇದಿರೋದು. ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಹೈಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ. ಹೈಕೋರ್ಟ್ ಆರ್ಡರ್ ಇದ್ರು ಹೊಡಿತೀವಿ ಅಂತಾರಲ್ಲ, ನಿಮ್ಗೆ ಯಾವ ಕಾನೂನು ಅಧಿಕಾರ? ನನಗೆ ಸ್ಟೇ ಇಲ್ಲಪ್ಪ, ನನಗೆ ಸ್ಟೇ ಇಲ್ಲ. ನಾನು ರಾಜಕಾಲುವೆ ಹೊಡಿತಾ ಇರೋದು. ನಾನು ಸರ್ವೆ ನಂಬರ್ ಮುಟ್ತಾ ಇಲ್ಲ. ಇದು ಕಾಲುವೆ ನಮ್ಮ ಎದುರು ಅಳತೆ ಮಾಡಿ ತೋರಿಸ್ಬಿಟ್ಟು ತಗೊಳ್ರಿ. ಅದನ್ನೇ ನಾನು ಮಾಡಿದ್ದು. ಬೆಳಗ್ಗೆಯಿಂದ ಮಾಡಿದ್ದೀನಿ. ಈ ಮರ ನೋಡ್ರಿ, 60 ವರ್ಷದ ಮರ. ಈ ಮರ ಕಟ್ಟಿ ಇದೆ ಇದಾಗ. ಏನ್ನ ಅವಾಗ್ಲಿಂದ ಮರ ಇದೆ. ರಾಜಕಾಲುವೆ ನಿಮ್ ಕಡೆ ನಿಮ್ ಕೊಡ್ತೀವಿ. ಮರ ನೋಡ್ರಿ ಇಲ್ಲಿ ನೋಡ್ರಿ. ಅದು ನೋಡ್ಕೊಳ್ಳಿ. ದೊಡ್ಡ ಬಿಲ್ಡರ್ಗಳಿಗೆ ನಿಮ್ಮಂತ ಅಧಿಕಾರಿಗಳು ತಲೆ ಕೊಟ್ಟು ಮಾಡಿರೋದು. ಅದು ನಿಮ್ಮಂತವ್ರು ಮಾಡೋದು, ನನ್ನಂತವನಲ್ಲ. ನಿಮ್ಮಂತವ್ರು ಮಾಡೋದು, ನನ್ನಂತವನಲ್ಲ ಮಾಡೋದು. ಅಧಿಕಾರಿಗಳು ನಿಮ್ಮಂತವ್ರು ಮಾಡಿರ್ಬೇಕು. ನೀವು ಮಾಡಿರ್ಬೇಕು. ನೋಡ್ಕೊಳ್ಳಿ. ಚಿಕ್ಕ ಮಕ್ಕಳಿರೋ ನಿಮ್ಮಂತೆ ಮಾಡ್ಕೊಳ್ರಿ. ಪರ್ಮಿಷನ್ ಒಂದ್ ದಿವಸ ಇಲ್ಲ ಬಿಡಲ್ಲ. ನೀನೆಂತವನಪ್ಪ ನನ್ಗೆ ಹೇಳಕ್ಕದನ್ನ? ನೀನ್ ನಂಗೆ ಹೇಳಕ್ಕೆ ಬರ್ಬೇಡ. ಅಲ್ಲ, ಇಷ್ಟು ಮನೆ ಮಾಡ್ತೀನಿ, ನೋಡೋಣ. ಆಯ್ತು ಆಯ್ತು. ಸರ್ ಒಂದೇ ನಿಮಿಷ, ನಾನು ಬೆಲೆ ಕೊಟ್ಟು ಬೆಳಗ್ಗೆ ಸರ್ ಒಂದೇ ಸೆಕೆಂಡ್. ಮನೆ ಒಳಗಡೆ ಅವ್ರು ಹೊಡೆದ್ರೆ ಬಾಡಿ ಸತ್ರ ಸಾಯನ ನೋಡೋಣ. ಮಾಡ್ತೀನಿ, ನಾನು ನೋಡ್ತೀನಿ. ಆಕ್ಚುಲಿ ಕಾಲುವೆ ಇಲ್ಲ ಸರ್. ಒಂದೇ ಸೆಕೆಂಡ್. ಅದನ್ನ ನನ್ನ ಮಾತು ಕೇಳಿ ಸರ್. ಡಾಕ್ಯುಮೆಂಟ್ಸ್ ನನ್ನ ಮಾತು ಕೇಳಿ ಸರ್. ಸರ್. ನನ್ನ ಮಾತು ಕೇಳಿ ಸರ್. ನೀವು ಊರು ಬಂದು ಹೇಳ್ರಿ. ಈ ಕಡೆ ಬಂದ್ರೆ ಹೇಳ್ರಿ. ನಾವು ಹುಟ್ಟಂಕ ಇಲ್ಲ ಕಾಲುವೆ ಅಲ್ಲಿ. ಅದ ಹೆಂಗೆ ನಮ್ಮ ಜಮೀನ್ ಮೇಲೆ ಕಾಲುವೆ ಬರುತ್ತೆ? ಇಲ್ಲ, ಒಂದ್ ದಿವಸ ಟೈಮ್ ಕೊಡ್ಬೇಕು. ಟೈಮ್ ಕೊಡ್ತೀರಾ, ಅದ್ ಹೆಂಗ್ ಕೆಲಸ ಮಾಡ್ತೀರಾ? ಯಾರ್ಗೆ ಹೇಳೋರೆ ಹೇಳಿ. ನಾವು ನೋಟಿಸ್ ತಂದು ತೋರಿಸ್ತೀರಿ, ನಾವು ಪೇಪರ್ಗಳು ತಂದು ತೋರಿಸ್ತೀರಿ. ಅದ್ರಿಗೂ ಅವಕಾಶ ಕೊಡಲ್ಲ ಅಂದ್ರೆ, ಪೇಪರ್ಗೂ ಅವಕಾಶ ಕೊಡಲ್ಲ ಅಂದ್ರೆ ಊಟ ಮಾಡ್ತಾವ್ರೆ, ಅವ್ರು ಕೂಡ ಅವಕಾಶ ಕೊಟ್ಟಿಲ್ಲ. ಒಳಗೆ ಗೌರ್ಮೆಂಟ್ ಹಾಕೊಂಡಿದ್ರೆ ನೀನ್ ಎತ್ಕ. ನಮ್ದು ನಮ್ ಜಮೀನ್ ಪೇಪರ್ಗಳು ನಾವು ತೋರಿಸ್ತೀರಿ. ತೋರಿಸ್ಮೇಲೆ ನೀನ್ ಹೊಡ್ಕ. ದಯವಿಟ್ಟು ಇವರು ಅಲ್ಲಿ DCP ಸಾಹೇಬ್ರ ಹತ್ರನೇ ಹೋಗಿ ಸರ್. DCP ಸಾಹೇಬ್ರ ಹತ್ರ ಮಾತಾಡಿದ್ರೆ ನನ್ನೆಲ್ಲ ಕೇಸ್ ಹಾಕ್ಸ್ತೀವಿ ಅಂತ ಇದ್ದಾರೆ. ಅಲ್ಲಿ ಹೋಗಿ ನೋಡಿ ಸರ್. ಪಾಪ ಎಲ್ಲ ಬಾಗ್ಲಾಗ್ ಇಟ್ಕೊಂಡೆ ಊಟ ಮಾಡೋದು ಗೊತ್ತಿಲ್ಲ. ಹಾಗೆ ಅನ್ಯಾಯ ನ್ಯಾಯ ಇದ್ರೆ
ಈ ಸ್ವತಂತ್ರ ಭಾರತ ಈ ಸ್ವತಂತ್ರ ಭಾರತದ ಸ್ವತಂತ್ರ ಅನ್ನೋದಿದ್ರೆ ನ್ಯಾಯ ಅನ್ನೋದಿದ್ರೆ ಇಂಥ ನೀಚ ಅಧಿಕಾರಿಗಳಿಗೆ ಧಿಕ್ಕಾರ ಆಗಬೇಕು. ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗಬೇಕು. ಊಟ ಮಾಡಕ್ ಬಿಟ್ಟಿದ್ರೆ ಒಳಗಡೆ ಹಾಕಿ ಮನೆಯನ್ನು ಹೊಡೆದಾಕಿದ್ದಾರೆ ಇವರು. ಮನೆಯನ್ನು ಹೊಡೆದಾಕಿದ್ದಾರೆ, ಊಟ ಮಾಡಕ್ ಬಿಟ್ಟಿಲ್ಲ. ಒಂದು ದಿವಸ ಟೈಮ್ ಕೊಡ್ಬೋದಲ್ವಾ? ಇಲ್ಲ ಏನಾದ್ರೂ ಒಂದು ನೋಟಿಸ್ ಕೊಡ್ಬೋದಲ್ವಾ? ಇಲ್ಲ ಒಂದು ದಿವಸ ಟೈಮ್ ಬಿಟ್ಟು ಹೊಡಿಬೋದಲ್ವಾ? ಮನೆಯನ್ನ ಹೊರಗಡೆ ಹಾಕಿ ಮನೆಯನ್ನ ಹೊಡೆದಾಕಿದ್ದಾರೆ. ಊಟ ಮಾಡೋಕ್ಕೂ ಬಿಟ್ಟಿಲ್ವಂತೆ. ಇದು ನ್ಯಾಯನ? ಇದು ಇಂಥವ್ರ ಅಧಿಕಾರಿಗಳು ನಮ್ಮ ಸರ್ಕಾರಕ್ಕೆ ಬೇಕಾ? ನಮ್ಮ ಭಾರತಕ್ಕೆ ಬೇಕಾ ಇಂಥ ಸರ್ಕಾರದವ್ರು ನೀಚ ಅಧಿಕಾರಿಗಳು? ಇದು ಇವ್ರಿಗೆ ಮಕ್ಕಳ ಮರಿಗಳು ಇಲ್ವಾ? ನ್ಯಾಯ ಅನ್ನೋದಿಲ್ವಾ? ಕಾನೂನಿಗೆ ಬೆಲೆ ಇಲ್ವಾ? ಹೆಣ್ಮಕ್ಳಿಲ್ವಾ ನಿಮಗೆ? ಕಾನೂನು ಅನ್ನೋದು ಕಾನೂನು ಕಣ್ಣಿಲ್ವಾ? ನಿಮ್ಮಂತ ದೃಷ್ಟಿಗೆ ರೆಡಿ ಮಾಡಕ್ಕೆ ಕೋರ್ಟ್ ಇರೋದು, ನಿಮ್ಮಂತ ದೃಷ್ಟಿಗೆ ರಿಪೇರಿ ಮಾಡಕ್ಕೆ ನ್ಯಾಯಾಲಯ ಐತೆ. ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಇನ್ನೆಷ್ಟು ದೋಚಿ ಅನ್ಯಾಯ ಮಾಡಿ ಆ ತಾಲಿಬಾನ್ಗಳು ಸಾಕ್ತಿರೋ ಸಾಕ್ರಿ. ತಾಲಿಬಾನ್ ಅಂತ ರಾಜಕೀಯದನ್ನು ಸಾಕ್ಲಿಕ್ಕೆ ನಿಮ್ಮಂತ ಅಧಿಕಾರಿಗಳನ್ನ ಇಟ್ಕೊಂಡಿರೋ ದುಷ್ಟ ರಾಜಕಾರಣಿಗಳು, ಇಂಥ ದುಷ್ಟ ಅಧಿಕಾರಿ ಇಂಥ ಸಾಯೋವರೆಗೂ ಯಾರಿಗೂ ನೆಮ್ಮದಿ ಇರಲ್ಲ. ಇಂಥ ದುಷ್ಟಾರಿಗಳು ಫಸ್ಟ್ ಸತ್ತೋಗ್ಬೇಕು, ಆಮೇಲೆ ನ್ಯಾಯ ನೆಮ್ಮದಿ ಇರೋದು. ಕಾನೂನು ಐತಿ ಅಂತ ಕಾನೂನು ಒಂದು ಊಟ ಮಾಡಕ್ ಟೈಮ್ ಕೊಡೋದು ಹೊಡೆದಿದ್ರಲ್ಲ, ಸ್ವಲ್ಪನೇ ಇದು ಬೇಡವಾ? ಸ್ವಲ್ಪ ಅನ್ನೇನ ಪನ್ನೇ ಬೇಡವಾ ನಿಮ್ಗೆ? ಇದೆ. ನಾವು ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ ಆಗ್ತೀವಿ. ಅಧಿಕಾರಿಗಳನ್ನ ಇನ್ನೊಂದ್ಸರಿ ತೋರಿಸಿ ನಾವು ಸಾಯೋ ತನಕ ಇವ್ರ ಮೇಲೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಊಟ ಮಾಡೋಕ್ಕೂ ಟೈಮ್ ಕೊಡದೆ ನಮ್ಮ ಅಕ್ಕವ್ರು ಇವ್ರ ಮನೆಯನ್ನು ಹೊಡೆದಾಕಿದ್ದಾರೆ. ಮನೆ ಊಟ ಮಾಡಿ ಬರೋಕ್ಕೂ ಬಿಡ್ದಿರ ಮನೆ ಹೊಡೆದಾಕಿದ್ದಾರೆ. ಇವತ್ತು ಹೇಳೋರು ಮಾಡೋರು ಯಾರೂ ಇಲ್ಲ. ಈಗ ಸರ್ಕಾರ ಹಂಗಿದೆಯೋ ಇಲ್ಲ ಸರ್ಕಾರಕ್ಕೆ ಬೆಲೆ ಕೊಡ್ತಾ ಇದ್ರು ಏನೋ ನಮ್ಗೆ ಗೊತ್ತಾಗ್ತದೆ. ಎಲ್ಲ ಮನೆಗಳೇನಿದೆ, ಮನೆಗಳ ಹೆಸರು ಹೊಡೆಯೋದನ್ನು ತಗೊಳ್ರಿ. ನಾಳೆ ಹೈಕೋರ್ಟಿಗೆ ಇದನ್ನೆಲ್ಲ ನಾವು ಸಬ್ಮಿಟ್ ಮಾಡಬೇಕು. ದಯವಿಟ್ಟು ನಿಮ್ಮ ಕಡೆಯಿಂದ ನ್ಯಾಯ ಬೇಕು. ಇಂಥವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ನಿಮ್ಮ ಕಡೆಯಿಂದ, ನಿಮ್ಮಂಥ ಮೀಡಿಯಾ ಅವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ಬೇಕಷ್ಟೇ. ಇಂಥ ದುರಾಂಕಾರಿ ಅಧಿಕಾರಿ ಆದ್ರೂ ಹೊಡಿತೀವಿ ಅಂತ ಇದಾರೆ. ನೋಡಿ ಸರ್, ನೋಡಿ ಅವರ ಬಿಚ್ಚಿ ಒಂಚೂರು ಸರ್ ತಗೊಳ್ಳಿ. ಹೈಕೋರ್ಟ್ ಆರ್ಡರ್ಗೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥ ಮನೆಗಳು ರಾಜಕಾಲುವೆ ಅದು ಆಯ್ತು. ನಿಮ್ ಕೋರ್ಟಿಗೆ ಸ್ಟೇ ಕೊಟ್ಟಿದ್ರಲ್ಲ, ಅದ್ ಬಂದು ಹೇಳ್ಬಿಟ್ಟು ನಿಮ್ದಂತ ತೀರ್ಮಾನ ಮಾಡಿ ಹೊಡೀರಿ, ಆಮೇಲೆ ಹೊಡೀರಿ. ಇವಾಗ ಹೆಂಗ್ ಹೊಡಿತೀರಾ? ಇವಾಗ ಹೆಂಗ್ ಹೊಡಿತೀರಾ? ನಾನು ಹೊಡೆದಿದ್ದೀನಿ, ಆಮೇಲೆ ನೋಡಿ. ಆಯ್ತು, ಹಂಗೆಲ್ಲ ನಿಮ್ಮನ್ನ ಕೋರ್ಟ್ ಕಟ್ಕೊಂಡು ಜಡ್ಜ್ ಹತ್ರ ನ್ಯಾಯ ತಗೋತೀವಿ. ಜಡ್ಜ್ ಹತ್ರ ನ್ಯಾಯ ಇಲ್ಲ ಮಾತಾಡಿ, ಅವ್ರ ಮುಂದೆ ಮಾತಾಡಿ. ಇವಾಗ ನಾನು ಕಿತ್ತಿನ ನಾನ್ ಕೇಸ್ ಮಾಡಿದ್ರೆ ಬಿಡಲ್ಲ, ಬೇಡ ಮಾಡ್ತೀನಿ. ನಾನು ಮಾಡೇ ಮಾಡ್ತೀನಿ ಸರ್. ಆಯ್ತು ಸರ್, ನಾನು ಮಾಡೇ ಮಾಡ್ತೀನಿ. ನಾನು ಒಂದ್ ನಿಮಿಷ ಕೇಳ್ತೀನಿ ಸರ್. ಇವಾಗ ಕೋರ್ಟ್ ಆರ್ಡರ್ ಇದೆ ಅಲ್ಲ, ಈ ಕೋರ್ಟ್ ಆರ್ಡರ್ ಹೈಕೋರ್ಟ್ ಆರ್ಡರ್ಗೆ ನಾವು ಸ್ಟೇ ತಂದಿರೋದು ಎಲ್ಲಿದೆ? ನಾನು ಸಿನಾರಿಯೋನ ಈ ಅಪ್ಪನ್ನ ಹುಡುಗನ್ನ ಬೆಳಗ್ಗೆನೂ ಕೇಳಿದೀನಿ. ನಿಮ್ಮ ಹತ್ರ ಇದೆ ಅಂದ್ರೆ ಎಲ್ಲಿದೆ ಸಿನಾರಿಯೋ ತೋರಿಸಿ. ಇದೆ ಸರ್, ಸಿನಾರಿಯೋ ತೋರಿಸಿಪ್ಪ, ಸಿನಾಪ್ಸಿಸ್ ತೋರಿಸಿ. ಕೇಸ್ ಹೆಂಗ್ ಹಾಕಿದಿರಲ್ಲ ನೀವು, ಅದನ್ನ ತೋರಿಸಿ ನನಗೆ. ಇದೆ ಸರ್, ತೋರಿಸಿ. ಕೊಡ್ತೀನಿ ಸರ್. ನಾನು ಇದೆ ಈಗ ಏನ್ ಕೇಳದ್ನಪ್ಪ ನೀನು? ನಾನು ಬೆಳಗ್ಗೆಯಿಂದ ಏನ್ ಕೇಳ್ತಾ ಇದೀನಿ? ಕೇಳ್ತಾ ಇಲ್ಲ ಇಲ್ವಾ? ಹೈಕೋರ್ಟ್ ಆರ್ಡರ್ನೇ ವಜಾ ಮಾಡ್ತಾ ಇಲ್ಲ. ಹೈಕೋರ್ಟ್ ಸ್ಟೇ ಇದೆ. ತಗೊಬನ್ನಿ. ಬೆಳಗ್ಗೆಯಿಂದ 9 ರಿಂದ ಚೀಫ್ ಸೆಕ್ರೆಟರಿ ಹಿಡಿದು ಮುನ್ಸಿಪಲ್ ಸೆಕ್ರೆಟರಿ ಅಂತ ಇದೆ. ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಆರ್ಡರ್ ಇದೆ. ಆದ್ರೂ ಹೈಕೋರ್ಟ್ ಯಾವ ಹೈಕೋರ್ಟ್ ಅಂತ ಕೇಳ್ತಾ ಇದಾರೆ ಇವರು. ಕೊಡಿ, ತಗೊಬನ್ನಿ. ಇದನ್ನ ಕೇಳಕ್ ಹೋದ್ರೆ ದುಡ್ಡು ಕೇಳ್ತಾ ಇದಾರೆ. ಎಲ್ಲ ಡಾಕ್ಯುಮೆಂಟ್ ಸರ್. ಆಕ್ಚುಲಿ ಸರ್ ಆಮೇಲೆ ಮಾತಾಡೋಣ. ನಿಮ್ಗೆ ಬೆಲೆ ಕೊಟ್ಟಿದ್ದೀನಾ? ಡಾಕ್ಯುಮೆಂಟ್ ತಗೊಬನ್ನಿ. ಒಂದ್ ನಿಮಿಷ ನೀವು ಡಾಕ್ಯುಮೆಂಟ್ ತಂದ್ರೆ ನಾನು ಹೇಳ್ತೀನಿ ಮುಂದೆ. ತಂದು ಕೊಡ್ತೀನಿ. ಹೈಕೋರ್ಟ್ ಸ್ಟೇ ಆರ್ಡರ್ ಕಾಪಿ ಅಂತ ದೊಡ್ಡದು ಇನ್ನೇನು ಕೊಡೋಣ ಅವ್ರಿಗೆ? ಡಾಕ್ಯುಮೆಂಟ್ ಕೊಡಿ, ಡಾಕ್ಯುಮೆಂಟ್ ಕೊಡಿ. ಒಂದ್ ನಿಮಿಷ ಈಗ ಕೋರ್ಟ್ಗಿಂತ ದೊಡ್ಡವ್ರ ನಿಮ್ಗೆ ಡಾಕ್ಯುಮೆಂಟ್ ಕೊಡಕ್ಕೆ? ತಗೊಬರ್ತೀನಿ. ಕೋರ್ಟ್ ಇಲ್ವಾ? ಹೈಕೋರ್ಟ್ ಇಲ್ವಾ? ತಗೊಬರ್ತೀನಿ. ಮತ್ತೆ ನೋಟಿಸ್ ಕೊಡ್ಬೇಕಿತ್ತು ಫಸ್ಟ್. ಅಲ್ಲ ನೀನ್ ರಾತ್ರಿ ಮಂಚ
ಯಾರ್ ಕೈ ಹೇಳಿದ್ರೆ ಹೋಗಿ ಅವ್ರಿಗೆ ಹೊಡಿ. ಯಾರ್ ಹೇಳಿದ್ಯಾ? ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಅವ್ನು ಬಂದ್ಬಿಟ್ಟು ನೀ ಸುಮ್ಮನೆ ಇದ್ಬಿಡ್ತೀಯಾ? ಸರ್ವೆ ಮಾಡಿರೋದು ಯಾವತ್ತು ಯಾವಾಗ ಯಾವಾಗ ಮಾಡಿರೋದು ಯಾವಾಗ ಮಾಡಿರೋದು ಸರ್ವೆ ಮಾಡಿರೋದು ಯಾವತ್ತು ಯಾವಾಗ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಇಲ್ಲೇ ಇರೋದು ಅಲ್ಲ. ನಾವೇನೋ ಸ್ವಂತ ಜಾಗ ಬಿಟ್ಬಿಟ್ಟು ಏನೋ ಬೇರೆ ಊರಲ್ಲಿ ಹೋಗಿ ಸೆಟ್ಲ್ ಆಗಿದ್ರೆ ಇಲ್ಲ ಅನ್ಬೋದು. ಇಲ್ಲೇ ಎತ್ತೆ ಬಿಟ್ಟರೆ ಇಲ್ಲೇ ಬಿಟ್ಟಿರ್ತೀವಿ, ಒಬ್ರು ಕಾಣಲಿಲ್ಲ. ಕೇಸ್ ನಂಬರ್ ಹೇಳ್ಕೊಡಿ. ಇದು ಒಂದು ಫೋಟೋ ಹೊಡ್ಕೊಳ್ಳಿ. ನಾನು ಇವ್ರು ಕೊಡ್ಬೇಕಾದ್ರೆ ಹೈಕೋರ್ಟ್ ಕಾಪಿ ಕೊಡ್ತಾ ಇದ್ದೀನಿ. ಯಾರನ್ನ ಫೋಟೋ ಹೊಡ್ಕೊಳ್ರಿ ಜಾಗ ಫೋಟೋ ಹೊಡ್ಕೊ. ಇವ್ರಿಗ ಅಲ್ಲ ಹೈಕೋರ್ಟ್ ಕಾಪಿ ಇವ್ರು ಕೊಡ್ತಾ ಇದ್ದೀನಿ. ಅವ್ರು ಬೇಕಾದ್ರೆ ಆಮೇಲೆ ಹೊಡ್ಕೊಳ್ಳಿ. ನೋಡಿ 24/21/7/2023 ಹೈಕೋರ್ಟ್ ಕಾಪಿ ಇದು. ಆ ಹೈಕೋರ್ಟ್ ಕಾಪಿ ಇದ್ರೂ ಇವ್ರು ಹೊಡಿತೀನಿ ಅಂತವ್ರೆ. ಹೊಡ್ಕೊಳ್ಳಿ, ಪರವಾಗಿಲ್ಲ, ನಮ್ಗೇನು ಇಲ್ಲ. ಅವರು ನಮ್ಮ ಹತ್ರ ಬರ್ಕೊಡ್ಬೇಕು. ನಾನು ಈ ಥರ ಅಧಿಕಾರಿ ಸರ್, ಈ ಥರ ಅಧಿಕಾರಿ ನಾನು ಹೊಡಿತಾ ಇದ್ದೀನಿ ಅಂತೇಳಿ. ಅದಿಲ್ಲ ಸರ್, ಅದು ಫಸ್ಟ್ ಶೀಟ್ ಇಲ್ಲ ಸರ್. ಇದರಲ್ಲಿ ಒಂದೇ ಇದೆ ಸರ್. ಕೊಡಿ, ನಾನು ಬೆಳಗ್ಗೆಯಿಂದ ಅದನ್ನೇ ಕೇಳಿದ್ರೆ ನಾನು ಕೊಡ್ತೀನಿ ಸರ್. ಇದೆ ಎಲ್ಲ ಪ್ರತಿಯೊಂದು ಇದೆ. ನಂಬರ್ ಕೊಡಿ. ನಗರಸಭೆಗೂ ಗೊತ್ತು, ಎಲ್ಲ ನಗರಸಭೆಗೂ ನನಗೆ ಸಂಬಂಧ ಇಲ್ಲ ಸರ್. ನನಗೆ ಸರ್ ನೀವು ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರು ನನಗೆ WDP ನಂಬರ್ ಕೊಡ್ತಾರೆ. ನಂಬರ್ ಇದೆ ಸರ್. ಇದೆ ಸುಳ್ಳು ಅಂತ ಹೇಳ್ತಾ ಇಲ್ಲ. ಹೌದು ಸರ್, ಇದೆ ಸರ್. ನೋಡಿ ಸರ್, ಸರ್ ನಮ್ಗೆ ಏನು ಸರ್ ಗೊತ್ತು, ನಾವು ಅಮಾಯಕರು. ನೀವು ನೋಡಿ ಸರ್, ದಯವಿಟ್ಟು ಸ್ವಲ್ಪ ನೋಡಿ ಕೇಳ್ತಾರೆ ಇಲ್ಲ ಸರ್. ನೋಡಿ ಸರ್, 21 ಫೋಟೋ ನೋಡ್ಕೊಳ್ಳಿ. ಬೇಡ ರೀ, ಫೋಟೋ ಹೊಡಿಯಂಗಿದ್ರೆ ನಾವಲ್ಲೇ ಹೊಡ್ಕೊಂತಿದ್ದೆ. ನನಗೆ ಅದು ಬೇಡ, ನನಗೆ ಕಾಸು ಬೇಕಷ್ಟೇ. ಏನು ಯಾರ ಮೇಲೆ ಇದೋಗಿದ್ದೀರಾ? ಮಾಡಲೇನೋ ಇದ್ರೆ ಕಳಿಸಿ, ನಾವು ಇದ್ರ ಮುಖ ತಪ್ಪು. ನಮಗೆ ಸ್ಟೇ ಆಗಿರೋದಕ್ಕೆ ಪ್ಲೇನ್ ಕಾಪಿ ಬೇಕು. ಆ ಪ್ಲೇನ್ ಕಾಪಿಲಿ ಆ್ಯಕ್ಚುಲಿ ಸ್ಟೇ ಇರೋದು ನಗರಸಭೆಯವರಿಗೆ. ನಗರಸಭೆಯವರಿದ್ದಾರೆ, ನಗರಸಭೆಯವರೇ ಮಾಡ್ತಾ ಇಲ್ಲ. ಈಗ ಇದು ಸ್ಟೇ ಇರೋದು 68/1 ಕರೆಕ್ಟಾ? ನಿಮ್ಮ ಹತ್ರ ಪ್ಲೇನ್ ಕಾಪಿ ಇದ್ರೆ ದಯಮಾಡಿ. ಫೈಲ್ ಇಲ್ವಾ? ನಾನು ಬೆಳಗ್ಗೆಯಿಂದ ಇವರಿಗೆ ಒಂದು 100 ಸಲ ಹೇಳಿ. ಕೋರ್ಟಲ್ಲೇ ಇದ್ವಿ ಸರ್. ಆ ಪ್ಲೇನ್ ಕಾಪಿ ಇವ್ರ ಹತ್ರ ಒಂದು ಕಾಪಿನೂ ಇಲ್ವಾ? ಅಲ್ಲ, ಅದು ಗೊತ್ತಾಯ್ತು ನನಗೆ. ಅದು ನನಗೆ ಗೊತ್ತಾಯಿತು. ಬೆಳಗ್ಗೆಯಿಂದ ಅವ್ರಿಗೋಸ್ಕರ ನಾನು ಕಾದಿದ್ದೀನಿ. ನನಗೀಗ ಪ್ಲೇನ್ ಕಾಪಿ ಬೇಕು. ಈಗ ಇದು ಸ್ಟೇ ಇರೋದು ನಿಮ್ಮ ಪಾರ್ಟಿದು ಸ್ಟೇ ಇರೋದು ಬಂದು ಮುನ್ಸಿಪಲ್ ಮೇಲೆ, ಕರೆಕ್ಟಾ? ಮುನ್ಸಿಪಲ್ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ ಸರ್, ಇದೆ ರಾಜಕಾಲುವೆಗೆ ಸ್ಟೇ ಕೇಳಿಲ್ಲ ನೀವು, ಕರೆಕ್ಟಾ? ಇಲ್ಲ, ಇಲ್ಲಿರೋದೇ ಒಂದು ಇವ್ರ ಹತ್ರ. ನನ್ನ ಮುಂದೆ ತೋರಿಸ್ತಾ ಇದ್ದಾರೆ. ಎಲ್ಲಿದೆ ರೀ? ಇದೆ ಸರ್. ಈಗ ಇಷ್ಟೊತ್ತು ಬೆಳಗ್ಗೆ ತೋರಿಸ್ನಲ್ಲ, ಅದೆಲ್ಲ ಎಲ್ಲಿದೆ ರೀ? ತೋರಿಸಿಲ್ಲ ರೀ. ಎಲ್ಲಿ ತೋರಿಸಪ್ಪ? ಒಂದು ನಿಮಿಷ ಹಂಗೆ ಇರಿ ವಕೀಲ. ಎರಡು ಇರೋದು ಈಗ ಕೊಡ್ತೀನಿ ಸರ್. ಇಲ್ಲೇ ಇದೆ. ಬೆಳಗ್ಗೆಯಿಂದ ನಾನು ನಿಂತೇ ಇದ್ದೀನಿ, ಒಂದೂ ತೋರಿಸಿಲ್ಲ. ಈಗ ನಿಮ್ಮ ಅಳಿಯ ಯಾರೋ ಒಬ್ರು ಬಂದು ನನಗೆ ಒಂದು ತೋರಿಸಿದ್ರು. ನೋಡಪ್ಪ, ನನಗೆ ಸ್ಟೇ ಇಲ್ಲ. ನಾನು ಈಗೂ ಹೇಳ್ತೇನೆ, ಕೇಳಿ, ನನಗೆ ಸ್ಟೇ ಇಲ್ಲ. ತೋರಿಸಿ ನನಗೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ತಾಲೂಕು ಆಫೀಸ್ಗೆ ಸ್ಟೇ ಆಗಿರೋದು ಕೊಡಿ. ಇದೆ, ಕೊಡಿ. ಮಾತಾಡಿ ಸರ್. ಒಂದು ನಿಮಿಷ ಹಂಗೆ ಇರಿ ವಕೀಲ. ಇದರಲ್ಲಿ ವೆಬ್ಸೈಟಲ್ಲೂ ಹುಡುಕಿದೆ, ವೆಬ್ಸೈಟಲ್ಲೂ ಓಪನ್ ಆಗಿಲ್ಲ, ಅಪ್ಲೋಡ್ ಆಗಿಲ್ಲ ಡಾಕ್ಯುಮೆಂಟ್ಸ್.
ಆತ ಸರ್ವೆ ಮಾಡಿದ್ಮೇಲೆ ನಂತರ ಇನ್ನೊಂದು ಸರ್ವೆ ಬರೋದ ಅಲ್ವಾ? ಇದಪ್ಪ ಅವ್ರು ಮಾಡಿದ್ದಾರೆ, ಮಾತ್ರ ಇದೆ ಅಲ್ಲಿ. ಎಲ್ಲಿದೆ ಇದೆ ಅಲ್ಲಿ ಈಗ? ಅಲ್ಲಲ್ಲ, ಇವ್ರು ಮಾಡಿದಾರಾ? ಇವರಲ್ಲ ಸರ್, ಇನ್ನೊಬ್ರು ಯಾರೋ ಅವ್ರ ಹೆಸರು ಕೂಡ ಅದಕ್ಕೆ ಕೇಳಿ, ಇವರು ಸರ್ವೆ ಮಾಡಿದ್ದಾರೆ, ಡಾಕ್ಯುಮೆಂಟ್ ಪ್ರಕಾರ ನಾನು ಎಲ್ಲಾನು ತೋರಿಸ್ಕೊಂಡ್ಬಂದಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ತೋರಿಸಿ, ಆಯ್ತಾ? ಈಗ ನನಗೆ ನನ್ನ ಜಾಗದಲ್ಲಿ ರಾಜಕಾಲುವೆ ಎಷ್ಟು ಅಡಿ ಇದೆ ಅಷ್ಟು ಮಾತ್ರ ನಾನು ರಾಜಕಾರಣ ಒಂದು ನಿಮಿಷ ಕೇಳಿಸ್ಕೊಂಡು ಆಮೇಲೆ ನೀವು ಹೇಳಿ. 8 ಅಡಿ ನನ್ನ ಜಾಗ ಇದೆ, 8 ಅಡಿ ತೆಗಿ ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ. ನೀವು ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಾನೇನು ಮಾತಾಡೋ ಸೈಲೆಂಟಾಗಿ ಹಾಕಿದ್ದೀನಿ. ನಾನು ಮಾರ್ಕ್ ಹಾಕಿ ಹೋಗಿದ್ದೀನಿ ಅಲ್ವಾ? ಮಾರ್ಕ್ ಹಾಕಿ ಹೋದ್ಮೇಲೆ ಯಾವನೋ ನನ್ನ ಮಗ ದಾರಿಲಿ ಹೋಗೋನು ಬಂದು ಮಾರ್ಕ್ ಹಾಕಿ ಹೋಗೋನೆ ಬಂದು ಕೇಳಬೇಕು. ನನಗೆ ಕೇಳಿದ್ದೀರಾ? ನಿಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಯಾವತ್ತನ ಬಂದಿದ್ದೀರಾ? ತಾಲೂಕು ಆಫೀಸ್ಗೆ ಬಂದಿದ್ದೀರಾ? ಇಲ್ಲ ತಾನೇ? ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ತಪ್ಪನ್ನ ನೀವು ಮುಚ್ಕೊಳಕ್ಕೆ ಇವತ್ತು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ. ಬೆಳಗ್ಗೆಯಿಂದ ನನಗೆ ಇವತ್ತು ಯಾರು ಹೇಳಿದ್ರಲ್ಲ ನಿಮ್ಮ ಮುಂದೆ, ನಾವು ಅಧಿಕಾರಿಗಳೇನು ನಾವೇನು ಮೇಲಿಂದ ಉದುರು ಬಂದಿಲ್ಲ, ನಮಗೂ ಮನೆ ಮಠ ಮಾನ ಮರ್ಯಾದೆ ಇರೋದಕ್ಕೆ ಬಂದಿದ್ದೀರಿ. ಅವನ ಹೆಂಡತಿ ಮಕ್ಕಳನ್ನ ಬಿಟ್ಟು ಅವನ ಹೆಂಡತಿ ಮಕ್ಕಳು ಬಿಟ್ಟು ನಮ್ಮ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇವರೇ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿದ್ರಲ್ಲ, ಬೆಳಗ್ಗೆಯಿಂದ ನಿಮ್ಗೆ ಯಾಕೆ ನಾನು ಮರ್ಯಾದೆ ಕೊಟ್ಟು ಕಾಯ್ಬೇಕಾದ್ರೆ? ಯಾಕಾದೆ ನಾನು? ಅದಕ್ಕೋಸ್ಕರ ನಾನು ಸರ್ ನಿಮ್ಗೆ ಯಾಕಾದೆ ನಾನು? ನನ್ನ ಹುಚ್ಚ ಕಾಯಕ್ಕೆ? ಇಲ್ಲ ಸರ್, ಯಾರಿಗಾನ ನಿಮ್ಮವರು ಅಷ್ಟೆಲ್ಲ ಇದ್ರಲ್ಲ, ನಿಮ್ಮ ತಂದೆಯವ್ರನ್ನ ಕೂರ್ಸಿ ಮಾತಾಡ್ಸಿ ಕಳಿಸಿದ್ದೀನಿ. ನಾನು ಮಾನವತೆ ಇಲ್ವಾ? ನನಗೇನು ನಮ್ಮ ಮನೇಲೇನೋ ವಯಸ್ಸಾದವ್ರು ಇಲ್ವಾ? ನನಗೇನು ಹೆಣ್ಮಕ್ಳು ಇಲ್ವಾ? ಅಥವಾ ನನಗೇನು ಗಂಡು ಮಕ್ಳು ಇಲ್ವಾ? ಅಥವಾ ಇವ್ರಿಗೆಲ್ಲ ಯಾರಿಗೂ ಇಲ್ವಾ? ಅಧಿಕಾರಿಗಳನ್ನ ಬೈಯೋದು ಅಷ್ಟು ಸುಲಭ ಆಗ್ಬಿಟ್ಟಿದೆಯಲ್ಲ. ಅಲ್ಲ, ಎಲ್ಲರೂ ಈಗ ನಾನು ಹೇಳೋ ಸುಳ್ಳಾಗ್ಬೋದು, ಇವರೆಲ್ಲ ಹೇಳೋ ಸುಳ್ಳಾಗಲ್ವಲ್ಲ, ರೆಕಾರ್ಡ್ ಆಗಿರೋ ಸುಳ್ಳಾಗಲ್ವಲ್ಲ. ನಾನು ನಿಮ್ಗೆ ಕೇಳಿದ್ರೆ ಸಿಂಪಲ್ ಒಂದೇ ಪ್ರಶ್ನೆ, ನೀವು 68ರಲ್ಲಿ ರಾಜಕಾಲುವೆ ಇದೆ, 68ರಲ್ಲಿ ರಾಜಕಾರಣ ನೀವು ಒಪ್ಕೊಂತೀರ ಅಲ್ವಾ? 1, 2, 3 ಭಾಗ ನೀವು ಮಾಡ್ಕೊಂಬಿಟ್ರಿ, ಪೋಡಿ ಮಾಡ್ಕೊಂಬಿಟ್ರಿ. ನೀವು 3 ಜನ ಅಣ್ತಮ್ಮಿ. 1, 2, 3 68 ಸರ್ವೆ ಇಲ್ಲಿ ನೋಡಿ ಸರ್, 68/1 ಒಂದರಲ್ಲಿ ಇದೆ ನೋಡಿ ಸರ್. ಏನು 68/1 ರಾಜಕಾಲುವೆ ಇದೆಯಾ? ರಾಜಕಾಲುವೆ ಇದೆಯಾ? ರಾಜಕಾಲುವೆ ಇಲ್ಲ, ರಾಜಕಾಲುವೆ ನೀರ್ ಕಾಲುವೆ ಇದೆ. ಅದಕ್ಕೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಫುಲ್ ಹೇಳೋದು ನಾನು ಕೇಳಿಸ್ಕೊಳ್ಳಿ. 68ರಲ್ಲಿ ರಾಜಕಾಲುವೆ ಇದೆ. ರಾಜಕಾಲುವೆ ಏನಪ್ಪ ಅದು? ರಾಜಕಾಲುವೆ ಅಲ್ಲ ಸರ್, ಎಲ್ಲಿ ಸರ್ ಕೆರೆ ಇದೆ ಇಲ್ಲಿ? ಕಾಲುವೆ ಅದೇ ನೀರ್ ಕಾಲುವೆ ಸರ್, ಡಾಕ್ಯುಮೆಂಟ್ಸ್ ಇತ್ತಲ್ಲ ಸರ್. ನೀರ್ ಕಾಲುವೆ, ನೀಲ್ ಕಾಲುವೆನ ರಾಜಕಾಲುವೆ? ನೀಲ್ ಕಾಲುವೆ, ನೀರ್ ಕಾಲುವೆ, ನೀರ್ ಕಾಲುವೆ 8 ಅಡಿ ನಾನು ನೀರ್ ಕಾಲುವೆ ಇದೆ, ಆಯ್ತಾ? ಕಾಲುವೆ ಯಾವ್ದೋ ಕಾಲುವೆ 8 ಅಡಿ ಕಾಲುವೆ ಇದೆ. 8 ಅಡಿ ಕಾಲುವೆ 68ರಲ್ಲಿ ಇದೆಯಾ? 68/1ರಲ್ಲಿ ಇದೆಯಾ? ಒಂದರಲ್ಲಿ ಇದೆ ಸರ್, ಇಲ್ಲೇ ಇದೆ ಸರ್. ಯಾವ್ದೆಲ್ಲ ಬಿಡಪ್ಪ, ಇದೆ ನಮ್ಮ ಹತ್ರ 2 ಸ್ಟೇ ಇಲ್ಲ ಮನೆ ಸರಿ. ಕೇಳ್ರಿ, ಈ ಕೇಸ್ ಆಗ್ತಿರಲ್ಲ, ನಿಮ್ಮ ಲಾಯರ್ ಹತ್ರ ಒಂದು ಪಿಟಿಷನ್ ಕಾಪಿ ಅಂತ ಇದೆ, ಗೊತ್ತು ಇದೆ ಸರ್. ಅದು ಬೇಕು. ನಾನು ಬೆಳಗ್ಗೆಯಿಂದ ಕಾಯ್ತಾ ಇರೋದು ಅದಕ್ಕೆ. ಇರ್ಲಿ ಬಿಡ್ಕೊಡು. ಆಯ್ತಾ? ಇಷ್ಟೆಲ್ಲ ಹೇಳಿದ್ರಲ್ಲ ಸರ್. ಈಗ 68/1ನ್ನ ಎಲ್ಲಿ ತೋರಿಸ್ತೀರಾ ನನಗೆ? ಒಂದರಲ್ಲಿ ಇದ್ಕೊಡ್ತೀರಾ, ಕಾಲುವೆ ಕೊಡ್ತೀರಾ ನನಗೆ? ಯಾವುದು? ನಿಮ್ ಲೆಕ್ಕಕ್ಕೆ ಬರ್ತೀನಿ. ಈಗ 68/1ರಲ್ಲಿ ನೀವು ಹೇಳೋ ಥರ ಕಾಲುವೆ ಕೊಡ್ತೀರಾ 8 ಅಡಿ ನನಗೆ? ಅದೇ ಸರ್, ಅದಕ್ಕೋಸ್ಕರ ಇಲ್ಲಿ ನಾವು ಒಟ್ಟು ಸರ್ ಒಂದು ನಿಮಿಷ ಹೇಳಿ, ಒಟ್ಟು ಕುಟುಂಬದಲ್ಲಿ 68ರಲ್ಲಿ 2 ಎಕರೆ 17 ಗುಂಟೆ ಇತ್ತು. ಹೌದು. ಅದರಲ್ಲಿ ಏನ್ ಮಾಡಿದೀವಿ ನಾವು? ವಕೀಲರೇ ಒಂದು ನಿಮಿಷ, ವಕೀಲರೇ ನೀವು ಮುಗಿಸ್ಕೊಳ್ಳಿ, ನಾನು ಇವ್ರಿಗೆ ಕ್ಲಾರಿಫೈ ಮಾಡ್ತೀನಿ. ಇವ್ರು ಸ್ಟೇ ಇದು ಮಾಡಿದ್ವಿ, ಇವ್ರದ್ದು ನಿಮ್ಮವ್ರಿಗೆ ನಾನು ಕಾದಿದ್ದು ಬೆಳಗ್ಗೆಯಿಂದ. ಬಟ್ ಅವ್ರ ಕಡೆಯವ್ರು ಯಾರೋ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಅದನ್ನು ತಿಳ್ಕೊಂತೀನಿ. ನಿಮ್ಗೆ ಆಮೇಲೆ ನೀವು ಆಫೀಸ್ಗೆ ಹೋಗಿ ದಯಮಾಡಿ ಅದನ್ನ ಕಳಿಸಿ, ನಾನು ಎಷ್ಟೊತ್ತಾದರೂ ಆಗಲಿ ನಾನು ತೊಗೊಂಡೋಗ್ತೀನಿ. ಓಕೆ, ನಾನು ಕೊಡ್ತೀನಿ ಸರ್. ಹೇಳಿಪ್ಪ ನೀವು ಇವಾಗ ಸರ್. ಇವಾಗ ಶ್ರೀನಿವಾಸ್ ಕರಿಯಪ್ಪ ಅವ್ನು ಮುಂದಕ್ಕೆ ಕೇಳಿಸ್ಕೊಳ್ಳಯ್ಯ ಸರ್. ಹೇಳ್ರಿ. ಈಗ 68ರಲ್ಲಿ 2 ತಾತಂದು ನಮ್ಮ ಅದರಲ್ಲಿ ಆಯ್ತು. ಅದರಲ್ಲಿ ಈ ಕಾಲುವೆ ಇಲ್ಲೇ ಇತ್ತು, ಸಣ್ಣದಾಗಿ ನೀರ್ ಕಾಲುವೆ ಇತ್ತು ಇಲ್ಲೇ ಇತ್ತು. ಇಲ್ಲ ಅಂತೇಳಿ ಯಾವಾಗೋ ಕಾಲದಲ್ಲಿ ಇತ್ತಂತಲ್ಲಪ್ಪ. ಹೆಂಗನಾಗಿ ಇತ್ತ ಇಲ್ವಾ? ನಾನು ಹುಟ್ಟಿದಾಗೂ ನಮ್ಮ ಅಪ್ಪ ಬಿಡಿ, ಆಯ್ತು ಇತ್ತು ಬಿಡಿ, ಆಯ್ತು ಇತ್ತು. ಹೇಳಪ್ಪ, ಮುಂದೆ ಹೇಳಪ್ಪ. ಆಯ್ತು, ಇತ್ತಂತೆ. ಆಯ್ತು ಬಿಡಪ್ಪ, ಆಯ್ತು ಹಾಗೆ ಹೇಳಪ್ಪ. ಇತ್ತಂತೆ ಅಂದ್ರೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಬೇಡ, ಇತ್ತಂತೆ ಹೇಳಪ್ಪ. ಆಯ್ತು ಹೇಳಪ್ಪ. ಈಗ ಅದೇ ಅದರಲ್ಲಿ 6 ಗುಂಟೆ ಜಮೀನಲ್ಲಿ ಖರಾಬ್ ಜಮೀನು ಇತ್ತು. ಈ ಕಾಲುವೆ ಆ ಕಾಲದಿಂದ ಇಲ್ಲಿ ಹಿಂಗೆ ಹೋಗ್ತದೆ. ಊರವರೆಲ್ಲ ನೀವು ಒಂದ್ಸಲ ಮಾಜೂರು ಮಾಡಿ ಕೇಳಿ, ದಯವಿಟ್ಟು ನಾನು ಹೇಳಿಪ್ಪ. ಇಲ್ಲಿ ಈ ಕಾಲುವೆ ಹಿಂಗೆ ತೆಗೆದು ಬಿಟ್ಟಿದ್ರು, ಆಯ್ತಾ? ಇವಾಗ ಇದಕ್ಕಿದ್ದಂಗೆನೇ ಇವಾಗ ನಗರಸಭೆಗೆ ಹೇಳ್ಬಿಟ್ಟು ಇಲ್ಲ ಕಾಲುವೆ ಹಂಗಿಲ್ಲ, ಇಲ್ಲಿಲ್ಲ, ನೀನು ಹೇಳಿದ್ದನ್ನ ಹೇಳಿದ್ರು. ನೀವು ವಯಸ್ಸಲ್ಲಿ ದೊಡ್ಡವರಿದ್ದೀರಾ, ನೀವು ಹೇಳಿದ್ದನ್ನ ನಾನು ಒಪ್ಕೊಂತೀನಿ. ಕಾಲುವೆ ಇಲ್ಲಿತ್ತು, ತಿರುಗಿಸಿದ್ರಿ, ಅದನ್ನೆಲ್ಲ ಅಲ್ಲಿ ತಗೊಂಡ್ರಿ, ಕನ್ವರ್ಟ್ ಮಾಡಿದ್ರಿ, ಮುಗೀತು. ಆದರೆ ನಗರಸಭೆಯವರು ಯಾರು ಒಪ್ತಾ ಇಲ್ಲ. ಅವ್ರಿಗೆ ಏನ್ ಬೇಕು? ನಮ್ಮ ರೆಕಾರ್ಡ್ಸ್ ಪ್ರಕಾರ ಎಲ್ಲಿತ್ತು ಅಲ್ಲಿ ಬಿಡಿ ಅನ್ನೋದು ಅವ್ರ ವಾದ. ಕೇಳಿಸ್ಕೊಂಬಿಡಿ, ವಾದ. ಅರ್ಥ ಆಯ್ತಾ? ಮುಂಚೆ ನೀವು ನಗರಸಭೆ ಏನೇನು ಜಗಳ ಆಡೋದು ನನಗೂ ಗೊತ್ತಿಲ್ಲ. ಆ ಮುಂಚೆ ಏನೇನು ಆಗಿದೆ ಅದು ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ನೀವೇನೋ ಸ್ಟೇ ತಗೊಂಡ್ರಿ, ಅವ್ರ ಮೇಲೆ ಸ್ಟೇ ಆಯಿತು, ನಿಂತ್ಕೊಂತು. ಈಗ ನನಗೆ ರಾಜಕಾಲುವೆ ನಂದು, ಅವ್ರದ್ದಲ್ಲ. ಆಯ್ತಪ್ಪ, ಕಂದಾಯ ಇಲಾಖೆ ನಂದು. ನಾನು ಅದನ್ನ ತಿಂತೀನಿ, ನನ್ನ ಜಾಗ ನಾನು ಉಳಿಸ್ಕೊಂತೀನಿ. ನಾನು ಮಾರ್ಕ್ ಮಾಡಿ ಅವರು ಇಷ್ಟನ್ನೇ ನಾವು ಬರೀ ನಿಮ್ದು ಒಂದೇ ಮನೆಯನ್ನ ಮಾರ್ಕ್ ಮಾಡಿ ಹೊಡೆದಿದ್ರೆ ನೀವು ಹಾಕಿರೋ ತಗೊಂಡು ಹೊಡ್ಸ್ಕೊತೀನಿ. ನಾನು ಮುಟ್ಟಿಲ್ಲ ನಿಮ್ದೊಂದನ್ನ, ಎಲ್ಲಾರ್ದು ಮುಟ್ತಾ ಇದೀನಿ. 70, 71, 68 ಎಷ್ಟಿದೆಯೋ ನನ್ನ ನಂಬರ್ ಗೊತ್ತಿಲ್ಲ, ಎಲ್ಲ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರಕಾರನೇ ಕೇಳ್ತೀನಿ.
2 ಎಕರೆ ಎಷ್ಟು ಚಿಲ್ಲರೆ ಹೇಳಿದ್ರಿ. ನಿಮ್ಮ ತಂದೆಯವ್ರು 3 ಜನ, ಹೌದು 3 ಜನನ ಅವ್ರ ತಂದೆಯವರು? ಇಲ್ಲ ಇಬ್ಬರೇ. ಅಲ್ಲ ಇವ್ರ ತಂದೆಯವ್ರು ಅಲ್ಲ ಎಷ್ಟು ಜನಕ್ಕೆ ಭಾಗ? 2 ಎಕರೆ ಇಬ್ಬರಿಗೆ 1 ಎಕರೆ ಚಿಲ್ಲರೆ 1 ಎಕರೆ ಚಿಲ್ಲರೆ ಬಂತು, ಬಾರ್ 1 ಆಯ್ತು ಅಲ್ವೇನಪ್ಪ? ಈಗ ಈ 8 ಅಡಿ ಕಾಲುವೆ ಯಾವ್ದ್ರಲ್ಲಿ ಹೋಗಿದೆ? ಯಾವ್ದ್ರಲ್ಲಿ ಅಂದ್ರೆ 68/1 ಹೋಗಿರೋ. 68/1 ಎಲ್ಲಿದೆ? ಒಂದು ಬಂದ್ಬಿಟ್ಟು ಕೇಳಿ, ನಾನು ಕಾಮಾಗಿ ಮಾತಾಡ್ತೀನಿ, ಕೂಲಾಗಿ ಕೇಳ್ತಾ ಇದ್ದೀನಿ. 68/1 ಎಲ್ಲಿ ಬರುತ್ತೆ? ಈಗ ಈ ಕಡೆ ಇಲ್ಲೇ ಬರುತ್ತೆ, ಈ ಸೈಡಲ್ಲೇ ಬರುತ್ತೆ. ನಿಮ್ಮ ತಂದೆಯವರೇ ಇದೇ 68/1 ಸರ್ ನಂದು ಅಲ್ವಾ? 68/1 ಕಾರ್ನರ್ ಅಲ್ಲಿ ತಾನೇ ನನ್ನ ಜಾಗ ಇರೋದು, ಕಾಲುವೆ ಇರೋದು 8 ಅಡಿ. ಇರಮ್ಮ ಒಂದು ನಿಮಿಷ ಇರಮ್ಮ, ಅವ್ರಿಗೆ ಕನ್ಫ್ಯೂಸ್ ಮಾಡ್ಕೊಳ್ಳ, ಅವ್ರು ಕನ್ಫ್ಯೂಸ್ ಮಾಡ್ಬಿಡಿ, ಕೂಲಾಗಿ ಕೇಳಿಸ್ಕೊಳ್ಳಿ. ಇನ್ನೂ ಒಂದು 10 ಸಲ ರಿಪೀಟ್ ಮಾಡ್ತೀನಿ. 68/1 ಕಾರ್ನರ್ಗೆ ಬರುತ್ತಾ ಸೆಂಟ್ರಿಗೆ ಬರುತ್ತಾ ಕಾಲುವೆ? ಬಾಬು ಅವ್ರ ಕರಿ. ಅವ್ರ ಸರ್ವೆ ನಂಬರ್ ಎಷ್ಟು? ಬಾಬಣ್ಣ ನಿಂದೆಷ್ಟು ಸರ್ವೆ ನಂಬರು? ಕಡೆ ಮಧ್ಯದಲ್ಲಿ ಬರುತ್ತಲ್ಲ ಪಿಳುಗಾಲೆಗಳು ಅವೆಲ್ಲ, ಆಯ್ತಾ? ಪಿಳುಗಾಲುವೆಗಳು ಅವೆಲ್ಲ ನಿಮ್ಮ ಜಮೀನಲ್ಲಿ ನಿಮ್ಮ ಖರಾಬ್ಗಳಲ್ಲಿ ಇರ್ತವೆ. ಈಗ ನಾವು ನೋಡ್ತಾ ಇರೋದು ಕಾರ್ನರ್ ಏನಿದೆಯಲ್ಲ ಅದು ನೀರ್ಗಾಲುವೆ. ಇವೆಲ್ಲ ನೀರು ನಾವೇನ್ ಬಿಡ್ತಾ ಇದ್ದೀರಲ್ಲ, ನಾವು ದಡ್ಜನ ನಾವು ಬಿಡ್ತಾ ಇರೋ ನೀರು ಗಲೀಜ್ ನೀರು, ಇದೆಲ್ಲ ನೀರು ಒಳ್ಳೆ ನೀರು ಬರ್ತಾ ಇದೆ, ಅದಕ್ಕೆ ನೀರ್ಗಾಲುವೆ ಕೈಸಿದ್ದೀವಿ, ಆಯ್ತಾ? ನಿಮ್ಮ ಲೆಕ್ಕದಲ್ಲಿ ಈಗ 8 ಅಡಿ ನೀವೇ ತೋರಿಸಿ, ನಾನು ಬಿಟ್ಬಿಡ್ತೀನಿ. ಅಲ್ಲ ನನಗಿಲ್ಲಲ್ಲ, ನನ್ ಈಗ ಪೇಪರ್ ಮೇಲೆ ನೀವು ಯಾರು ಒಪ್ತಾ ಇಲ್ಲ, ಪೇಪರ್ ಮೇಲೆ ಬಾಬು ಅವರು ಒಪ್ಪಲ್ಲ, ನಿಮ್ಮ ತಂದೆಯವರು ಒಪ್ಪಲ್ಲ, ನಮ್ಮ ಸಂತೋಷ್ ಒಪ್ತಾ ಇಲ್ಲ, ಮೀಡಿಯಾದವ್ರು ಒಪ್ತಾ. ನೀವು ಜಾಗ ತೋರಿಸ್ಬಿಡಿ. ನಾವು ಇವಾಗ ಏನು ವಾದ ಅಂದ್ರೆ ನಮ್ದು ಅವ್ರು ತೋರಿಸ್ಬಿಡಿ, ನಿಮ್ದು ಕ್ಲಿಯರ್ ಇದೆ. ನಾನು ಇವ್ರು ತೋರಿಸ್ಬಿಡಿ ಒಂದು 5 ನಿಮಿಷ. ನಾನು ಏನು ಹೇಳ್ತೀನಿ ಹೇಳಿ. ಕೋರ್ಟಲ್ಲಿ ಸ್ಟೇ ಕೊಡಲ್ಲ ಅಂತಂದ್ರೆ ಅವ್ರು ಕೊಡಲ್ಲ ಅನ್ನೋದಕ್ಕೋಸ್ಕರ ಸ್ವಾಮಿ ನಮ್ಮ ಜಮೀನಲ್ಲೇ ನಾವು ಕಾಲುವೆ ಮಾಡಿ ದಯವಿಟ್ಟು ನಮ್ಮ ತಾತದವರು ಮಾಡಿದ್ದಾರೆ, ನಮ್ಮ ತಾತವರು, ಅದಕ್ಕೋಸ್ಕರ ಅದನ್ನೇ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ತಗೊಂಡಿರೋದು. ಅವರು ಏನು ಮಾಡ್ತೀನಿ ಅಂತ ಹೇಳೋರು ಅಂದರೆ ಅದೇ ಕಾಲುವೆನ ನಾವು ಹಂಗೆ ಇರಲಿ ಅಂತೇಳಿ ನಾವು ಅದನ್ನೇ ಮಾಡ್ಕೊಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಯಜಮಾನ್ರೆ, ನನ್ಗೆ ಗೊತ್ತಿರೋಷ್ಟು ಕಾನೂನು ಹೇಳ್ತೀನಿ, ನಾನು ಸರ್ವಿಸ್ ಮಾಡೋಷ್ಟು ಹೇಳ್ತೀನಿ. ಇಷ್ಟೊತ್ತವರೆಗೂ ಎಲ್ಲ ಡ್ರಾಮಾ ಮಾಡಿದ್ರಲ್ಲ, ಎಲ್ಲರಿಗೂ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಇದು ಕಾಲುವೆ ಏನಿದೆ, ಯಾವುದು ರಾಜೋ ಪಿಳ್ಳುಗೆ ನಾವು ಬರಲ್ಲ ನಿಮ್ಮ ಹತ್ರ, ಅರ್ಥ ಆಯ್ತಾ? ಕಾಲುವೆ ಇದು ಎಲ್ಲಾನು ನಮಗೆ ಒಂದು ದಾರಿ ಇರುತ್ತೆ, ಎರ್ಚಿಗೆ ಬರುತ್ತೆ, ಸೆಂಟ್ರಿಗೆ ಬರುತ್ತಲ್ಲ, ಅವೆಲ್ಲ ಪಿಳುಗಾಲೆಗಳು ನಿಮ್ಮ ಜಮೀನುಗಳಿಗೆ ಅಂತೇಳಿ ನೀವು ನಿಮ್ಮ ಪಕ್ಕದವ್ರು ಹಿಂಗೆ ಬಿಟ್ಕೊಂಡಿರ್ತೀರ. ಈಗ ನೀವು ಇಲ್ಲಿ ಬಿಟ್ಟಿದ್ದೀರಲ್ಲ, ನೀವು ಡೈವರ್ಟ್ ಮಾಡ್ತೀರ, ನೀವು ಮಾಡ್ಕೊಂಡಿಲ್ಲ ಸರ್. ಅದನ್ನು ಇದು ಇದಕ್ಕೆ ಲೆಟರ್ ಹಾಕಿದ್ವಿ ಸರ್. ಎಲ್ಲಿದೆ ತೋರಿಸಿ ನನಗೆ. ಇವತ್ತು ನಾನು ಬಂದು 1 ವರ್ಷ ಆಗಿದೆ. ನಿಮ್ಮ ತಹಸೀಲ್ದಾರ್ ಆಫೀಸ್ಗೆ ಒಂದು ನಿಮಿಷ ಕೇಳಿ. ನಮ್ಮ ತಹಸೀಲ್ದಾರ್ ಆಫೀಸ್ಗೆ ಹಾಕಿದ್ದೀರಾ, ನಮ್ಮ ದಣಿಗಳಿಗೆ ಕೊಟ್ಟಿದ್ದೀರಾ. ನನ್ನ ಹತ್ರ ನಾನು ಬಂದು 1 ವರ್ಷ ಆಯಿತು, ಕೇಸ್ ಹಾಕಿ 1 ವರ್ಷ ಆಗಿದೆ, ಇವತ್ತವರೆಗೂ ನಿಮ್ಮ ಪೇಪರ್ ಬಂದಿಲ್ಲ. ಯಾರು ಫಾಲೋಅಪ್ ಮಾಡ್ಬೇಕು? ನಾನು ಮಾಡ್ಬೇಕಾ ತಾವು ಮಾಡ್ಬೇಕು? ಪದ ಬದಲಾವಣೆ ಬೇಕಾದ್ರೆ ನನಗ ತಮ್ಮಗ ಸರ್? ಅಲ್ಲ ನಾನು ಪೇಪರ್ ಬಿಟ್ಬಿಡಿ. ಈಗ ನೀವುಗೆ ನಮಗೆ ಅವ್ರು ತೋರ್ಸಪ್ಪ, ಅಪ್ಪನ ಯಾರು ತೋರಿಸಿ ಅರೆಸ್ಟ್ ಮಾಡಿಸಿ, ಆಮೇಲೆ ನಾನು ಮಾತಾಡ್ತೀನಿ. ಇವ್ರ ಹತ್ರ ನಾನು ಮಾತಾಡ್ತೀನಿ, ಇವ್ರದ್ದು ಯಾರ್ದು ನನ್ನ ಪ್ರಾಬ್ಲಮ್ ಇಲ್ಲ. ಅವ್ರಷ್ಟು ಮಾತಾಡಿದ ಅರೆಸ್ಟ್ ಮಾಡಿಸಿ 358 ಹಾಕ್ಸಿ ಬಿಡಲ್ಲ. ಗೌರ್ಮೆಂಟ್ ಡಾಕ್ಯುಮೆಂಟ್ನ ಕಿತ್ಕೊಂಡು ಹೋಗ್ತಾನೆ, ವಿಡಿಯೋ ಸಮೇತ ಇಟ್ಟಿದ್ದೀನಿ ಸರ್, ಬರ್ಕೊಂಡು. ಆಯ್ತಾ ಗುರುಗಳೇ? ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮಗೆ ಪದ ಬದಲಾವಣೆ ಬೇಕಾ ನನಗಾಗಬೇಕಾ? ನಮಗೆ ಯಾರು ಓಡಾಡಬೇಕು ಸರ್? ಅವರು ಕೋರ್ಟಿಂದ ಕೇಳಿಸ್ಕೊಳ್ಳಿಪ್ಪ ಸರ್, ಕೋರ್ಟಿಂದಾನೆ ನಾವು ಎಲ್ಲ ಡೈರೆಕ್ಷನ್ ಮಾಡಿದ್ದೀವಿ. ಪಿಟಿಷನ್ ಕಾಪಿ ಕೊಟ್ರೆ ನಾನು ಓದ್ಬಿಟ್ಟು ಇಲ್ಲೇ ಹೇಳ್ಬಿಡ್ತೀನಿ. ಕೇಳಿ, ಈಗ ಇವರೆಲ್ಲ ಹೇಳಿದ್ರಲ್ಲ ಹೆಂಡ್ರು ಮಕ್ಳಿಲ್ಲ, ಇಲ್ಲ ನಮ್ಗೆ ಇವತ್ತು ಇಲ್ಲ ಸರ್, ನಮ್ಗಿಲ್ಲ. ಅಲ್ಲಪ್ಪ, ನಿಮ್ಗೆ ನಿಮ್ಮ ತಂದೆಗೆ ಬೆಲೆ ಕೊಟ್ಟು ಹೇಳ್ತೇನೆ ಕೇಳಿ. ನಮ್ಗಿಲ್ಲ, ನಾವ್ ಇಲ್ಲೇ ಕೂತ್ಕೊಂತೀರಿ. ನಮ್ಗೆ ಹೆಂಡ್ರು ಮಕ್ಳಿಲ್ಲ, ಮನೆ ಮಟ್ಟ ಇಲ್ಲ. ನಾವು ಸರ್ಕಾರಿ ಅಧಿಕಾರಿಗಳು, ನಿಮ್ಗೆ ನಾನು ನಿಮ್ಮ ಹತ್ರ ಕೆಲ್ಸಕ್ಕಿರೋರು. ನಾವು ನಿಮ್ಮ ಮನೆ ಮುಂದೆ ಒಂದ್ ನಿಮಿಷ ಯಾರೋ ದೊಡ್ಡ ಮಚ್ಚ ಹೇಳ್ತಲ್ಲ, ಒಂದ್ ನಿಮಿಷ ಇರಿ ಗೌಡ್ರೆ, ಕೇಳಿ. ನಾನು ಇಲ್ಲೇ ಕೂತ್ಕೊಂತೀನಿ, ನೀವು ಮಧ್ಯರಾತ್ರಿ ತಂದ್ರು ನಾನು ಇಸ್ಕೊಂತೀನಿ, ನಾನು ಕೊಡಿ. ನಮ್ದಿಲ್ಲ ಅಂದ್ರೆ ಮಧ್ಯರಾತ್ರಿ ಕ್ಲಿಯರ್ ಮಾಡ್ತೀನಿ. ನಾನು ಎಲ್ಲಾನ ಇರ್ಲಿ ಗೌಡ್ರೆ, ಇಷ್ಟ ಆದ್ಮೇಲೆ ನಾನು ಬಿಡೋದಿಲ್ಲ. ಯಾಕೆ ಅಂದ್ರೆ ಕೇಳಿ, ನನಗೆ ಮಾನ ಮರ್ಯಾದೆ ಇದೆ. ನನಗೆ ಇವ್ರ ತಾಯಿ ನನಗೆ ಬೇರೆ ಅಲ್ಲ, ನನಗೂ ತಾಯಿನೇ. ನಿಮ್ಮ ತಾಯಿ ನನ್ನ ತಾಯಿ ಅಲ್ವಾ? ಎಲ್ಲರಿಗೂ ಒಂದೇನೆ. ನೀವು ಇಷ್ಟೊತ್ತವರೆಗೂ ಹೇಳಿದ್ರಲ್ಲ, ನಿಮ್ಮವರು ಡ್ರಾಮಾ ಮಾಡಿದ್ರಲ್ಲ, ಬರೀ ಏನಾಯ್ತು, ಪುಳ್ಳೆ ಬುರುಸುದಾಯಪ್ಪ. ಅವರು ಇವ್ರ ತಾಯಿ ಪಾಪ ಬೆಳಗ್ಗೆ ನಾವು ಹೇಳಿದ್ಮೇಲೆ ಸೈಲೆಂಟ್ ಆಗೋದ್ರು. ಸರ್ ಬೇಡ, ಅವ್ರು ಹೇಳಿ ಸತ್ಯ ಬೇಡ ಅಂದ್ರು, ವಿಧಿ ಇಲ್ಲ ಮಾಡ್ಬೇಕು. ನಾನು ಇವ್ರು ನನಗೆ ಆತ್ಮೀಯ, ನಾನು ಇವ್ರನ್ನ ಬಿಡ್ಲಿಲ್ಲ, ಬಿಡ್ತೀನಿ, ಮಾಡೇ ಬರ್ತೀನಿ ಬಾಬು ಅಂತ ಹಿಡ್ಕೊಂಡಿದ್ದೀನಿ. ಅಷ್ಟೇ ಆಗಿತ್ತು. ತಂದಿದ್ರೆ ಪಿಟಿಷನ್ ಅಲ್ಲಿ ಇದ್ರೆ ನಾನು ಹೇಳ್ತಿದ್ದೆ, ಇದೆ ಸರ್, ನಾನು ವೇಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಇಲ್ಲ ಆಗೋಗಿರೋದಲ್ಲ. ಇಷ್ಟು ಡ್ರಾಮಾ ಮಾಡಿದ್ಮೇಲೆ ನಾನು ಬಿಡಲ್ಲ ಸರ್. 12 ಗಂಟೆ ರಾತ್ರಿ ಆಗ್ಲಿ, ಏನ್ ಹೆಸರು ಬೆಳಗ್ಗೆಯಿಂದಾನು ನಿಮ್ ತಂದೆಯವ್ರು ಕೇಳಿ ಕೊಡಿ. ಸರ್ಕಾರಿ ಅಧಿಕಾರಿಗಳು ಮತ್ತೆ ಹೇಳ್ತೀನಿ ಕೇಳಿ, ಸರ್ಕಾರಿ ಅಧಿಕಾರಿಗಳು ನಿಮ್ ಗುಲಾಮರಲ್ಲ. ನಿಮಗೆ ನಾವು
ನಾವು ಸಹಾಯ ಮಾಡಕ್ಕಿರೋದು. ಇಲ್ಲ ಸರ್ ನಾನು ನಿಮ್ಮದು ತಪ್ಪಿದ್ರೆ ನಾವು ತಿತ್ತೀರಿ, ನಮ್ ತಪ್ಪಿದ್ರೆ ನೀವು ತಿದ್ರಿ ಅಂತ ಹೇಳ್ತೀರಿ. ನಾನು ಹೇಳಿಲ್ಲ ಸರ್. ನಾವು ಅಲ್ಲ ನಿಮ್ಮವ್ರು ಹೇಳಿದ್ರಲ್ಲ, ನಿಮ್ಮ ಬೀಗರೇ ಹೇಳಿದ್ರಲ್ಲ, ಬಿಡಿ ಸರ್. ಬಿಡಿ ಸರ್ ಅಲ್ಲ ಮತ್ತೆ ಯಾಕೆ ಕರ್ಸ್ಬೇಕಿತ್ತು? ಇಲ್ಲ ಸರ್ ಯಾಕೆ ಕರ್ಸ್ಬೇಕಿತ್ತು? ಕೋರ್ಟಲ್ಲಿ ಇದ್ದೆ ಸರ್ ನಾನು. ಅವ್ರು ಹೇಳ್ತಾರೆ ಸರ್, ಸರ್ಕಾರಿ ಅಧಿಕಾರಿಗಳು ಅವ್ರ ಮನೆ ಆಳ ಗುಲಾಮ್ರಂತೆ, ತಾಲಿಬಾನಿಂದ ಬಂದಿರ್ತಾರಂತೆ. ನಾವೆಲ್ಲ ನಾನು ಈಗ 358 ಕೊಡ್ತೀನಿ ಸರ್, ತಗೊಳ್ಳೋಣ ಸರ್. ನಾನು ಇಲ್ಲೇ ಕೂತ್ಕೊಂತೀನಿ. ಬರ್ರಪ್ಪ, ಕೂತ್ಕೊಳ್ಳೋಣ, ಬನ್ನಿ ಕೂತ್ಕೊಳ್ಳೋಣ. ಬನ್ನಿ ಸರ್, ಆಡ್ಕೊಳ್ಳಿ. ನಾನೇ ಬಂದಿಲ್ಲಲ್ಲ ಅಡ್ಡ ಅಲ್ವಾ? ನಾನು ಕಾಯ್ತಾ ಇದ್ನಲ್ಲ, ಅಷ್ಟರಲ್ಲಿ ಯಾರೋ ಬಂದ್ರಲ್ಲ, ನಿಮ್ಮ ಬೀಗರೇ ಬಂದಿರಲ್ಲ. ಯಾರೋ ಬರ್ತಾರೆ ಸರ್, ಅವ್ರು ಇಲ್ಲದೆಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಸರ್. ಸಂಬಳ ತಿಂತೀನಿ, ನನಗೂ ಅನ್ನ ತಿನ್ಬೇಕಾದ್ರೆ ಹೊಟ್ಟೆಗೆ ಅನ್ನ ತಿಂದಂಗೆ ಆಗ್ಬೇಕು, ಹೇಲ್ ತಿಂದಂಗೆ ಆಗ್ಬಾರ್ದು. ಸರ್ಕಾರ ಸಂಬಳ ತಿಂದ ಮೇಲೆ ನಾನು ಅದಕ್ಕೆ ಕೆಲಸ ಮಾಡಬೇಕು. ನಾನು ಕೆಲಸ ಮಾಡ್ತೀನಿ ಇವತ್ತು, ನಾನು ರೆಡಿ ಇದ್ದೀನಿ ಕೆಲಸ ಮಾಡಕ್ಕೆ. ಇವತ್ತು ಕೊಡಿ ನನಗೆ ಇವತ್ತು ಜಾಗ, ನನಗೆ ನನ್ನ ಜಾಗ ನಾನು ಉಳಿಸ್ಬೇಕು. ಇಲ್ಲ ನನ್ನ ಮನೆಗೆ ನಮ್ಮಪ್ಪ ಇರ್ತಾನಲ್ಲ ದಣಿ ಅಂತ ತಹಸೀಲ್ದಾರು, ನನಗೆ ಚಪ್ಪಲಿ ತೊಗೊಂಡು ಹೊಡಿತಾನೆ, ನೀನೇನೋ ಕೆಲಸ ಮಾಡ್ತೀನಿ, ನೀನೇನೋ ಸಂಬಳ ಕೊಡಬೇಕು ಅಂತ. ನಾನು ಯಾಕೆ ಕೊಡಿಸ್ಕೊಳ್ಳಿ? ಕೊಡಿ, 8 ಅಡಿ ಜಾಗ ಬಿಡಿ, ನಾನು ಬಿಡ್ತೀನಿ. ಈ ಅಪ್ಪ ಕೇಳ್ದ ಅವಳು ಏನಂತ, ಅಲ್ಲ ಒಂದ್ ನಿಮಿಷ ಕೇಳ್ದ ಏನಂತ, ಟೈಮ್ ಕೊಟ್ಟು ಹೊಡಿಬೇಕು ಅಂತ. ಅವ್ರಿಗೆ ಗೊತ್ತಿಲ್ಲ ಟೈಮ್ ಕೊಟ್ಟು ಹೊಡೆದ್ನ ಹೊಡಿಲಿಲ್ವಾ? ನಾನೇ ನಿಂತ್ಕೊಂಡು ಅವ್ರ ಕೈಯಲ್ಲಿ ಅವ್ರ ಸಾಮಾನು ನಾನು ಎತ್ತಾಕಿದ್ದೀನಿ ಆಚೆಗೆ. ನನಗೇನು ಮನುಷ್ಯತ್ವ ಇಲ್ವಾ? ಹಂಗಲ್ಲ ಬಾಬು ಅವರೇ, ಈಗ ನಿಮ್ಗೆ ಗೊತ್ತು ಪರಿಸ್ಥಿತಿ ಮೀರೋಗ್ಬಿಟ್ಟಿದೆ. ನಾನು ಅದನ್ನೇ ಹೇಳಿದ್ದೆ. ಅಲ್ಲ ಸರ್, ಸರ್ವೆ ನಂಬರ್ 71 ನಮ್ಮ ತಾತನ ಕಾಲದಿಂದನೂ ಕಾಲುವೆನ ಸೈಡ್ ಪ್ರೆಸೆಂಟ್ ಇದೆ. ಹೌದು, ಪ್ರೆಸೆಂಟ್ ಕಾಲುವೆ ಇದೆ. ಮತ್ತೆ ಕಾಲುವೆ ಅಲ್ಲಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಾಗ. ಹೌದು ಬಾಬಾ, ನಾನು ಅದನ್ನೇ ಮತ್ತೆ ಹೇಳಿದ್ದೀನಿ. ಇವ್ರು ಅದೇ ಮಾಡಿರೋದು. ಇವ್ರು ತಪ್ಪು, ಇವ್ರು ಮಾಡ್ಕೊಂಡಿರೋ ತಪ್ಪೇನು ಗೊತ್ತಾ? ಇಷ್ಟೆಲ್ಲ ನೀವೆಲ್ಲ ಜಗಳ ಆಡ್ತಿದ್ದೀರಲ್ಲ, ಯಾವ್ದು ಬೇಕಿರ್ಲಿಲ್ಲ. ಒಂದು ಅರ್ಜಿ ಬರೆದು ಪಥ ಬದಲಾವಣೆ ಮಾಡಿಕೊಡಿ ಸ್ವಾಮಿ, ನನ್ನ ಜಾಗ ಹಿಂಗಿದೆ, ನಾನು ಇಷ್ಟು ಬಿಡ್ತೀನಿ. ಇವರು ತಗೊಂಡೋಗಿ ಅಲಿತಾವ್ರೆ, 100 ಸಲ ಅಲಿತಾವ್ರೆ. ಅವರೆಲ್ಲ ಸರ್ವೆ ಮಾಡ್ತಾರೆ, ಅಲ್ಲೇ ಈಗ ಅದಕ್ಕೆ ಅಲ್ವಾ ನಾನ್ ಸರ್ವೆ ಮಾಡಿದ್ರೆ ತಪ್ಪಾಗುತ್ತೆ ಅಂತ. ಅಲ್ಲ ನಾನ್ ಸರ್ವೆ ಮಾಡಿದ್ರೆ ತಪ್ಪಾಗುತ್ತೆ ಅಂತಲ್ಲ ಗೌರ್ಮೆಂಟ್ ಸರ್ವೆ ನಿಂತ್ಕೊಂಡಿದ್ದೀನಿ ಪಕ್ಕದಲ್ಲಿ. ಅದೇ ಸರ್, ನಾನು ನಿಮ್ಗೆ ಅದನ್ನ ಹೇಳಿದೆ. ನೀವೆಷ್ಟು ಮರ್ಯಾದೆಯಿಂದ ನಿಂತಿದ್ರಿ ಇದೀರಿ. ಸರ್ವೆ ನಂಬರ್ 71 ನಮ್ಮ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು ಅಲ್ಲ. ನಾನು ಇವತ್ತು 12 ಗಂಟೆ ರಾತ್ರಿ ಆಗ್ಲಿ ನನ್ಗೆ ಪ್ರಾಣ ಪ್ರತಿಕ್ರಿಯೆ ಹಾಕಿದಾನಲ್ಲ, ನಾನು ಪೊಲೀಸರು ಸಮೇತನೇ ಕೂತ್ಕೊಂತೀನಿ. ನಾವು ಸರ್ಕಾರಿ ಅಧಿಕಾರಿಗಳು ಅವ್ರ ಮನೆ ನಾಯಿಗಳಲ್ವಾ, ಅವ್ರು ಬರ್ಲಿ ಮಾಡಿಸ್ತೀನಿ. ನಾನು ಬಿಡೋದಿಲ್ಲ ಇವತ್ತು. ಈಗ ನಮ್ದು ಸರ್ವೆ ನಂಬರ್ 71 ನಮ್ಮ ಮೆಜರ್ಮೆಂಟ್ ಮಾಡ್ಬಿಟ್ಟು ಮಿಕ್ಕಿಂತ. ಹೌದು, ನಾನು ಮಾಡಿದ್ದೀನಿ. ನಾನು ಅದನ್ನು ತೋರಿಸಿ ಇನ್ನೊಂದ್ಸರಿ 10 ಬಸ್ ಹಾಕಿ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ ಸರ್, 10 ಬಸ್ ಹಾಕಿ ನಾನು ಬರ್ತೀನಿ ಅಂತ ಹೇಳಿದ್ದೀನಲ್ಲ, ನಿಮ್ಮ ಪರವಾಗಿ ಹೇಳ್ತಾ ಇಲ್ವೋ? ಅದಕ್ಕೆ ನಮ್ಗೆ ಅವಾಗ ಹೇಳಿದ ಒಂದು ಕಾಲ ಕೊಟ್ಟಿಲ್ಲ. ಸರ್ಕಾರಿ ಅಧಿಕಾರಿಗಳು ವಿಡಿಯೋನೇ ಇದೆ, ಅವ್ರದ್ದು ವಿಡಿಯೋನೇ ಇದೆ. ಇವರ ಬೀಗರು ಈಗ ಅಪ್ಪ ಇದ್ರಲ್ಲ, ಆ ಅಪ್ಪನ ಬೀಗ. ಇವತ್ತು ಮಾಡ್ತೀನಿ. ಸರ್ಕಾರಿ ಅಧಿಕಾರಿ ಅಂದ್ರೆ ಇವ್ರಿಗೆ ನಾಯಿಗಳಾಗಿದ್ದೀರಲ್ವಾ, ನಾವು ಇವ್ರ ಕಷ್ಟನ, ನಾವು ಇವ್ರ ಕೆಲಸನ ನಾವು ಮಾಡ್ಕೊಡ್ತೀರಿ. ಹೇಳಿದ್ದಾರೆ, ಅಲ್ಲಿದೆ ಮಾಧ್ಯಮ ಮಿತ್ರ ಕೇಳ್ರಿ, ಹೇಳ್ತಾರೆ. ನಿಮ್ ತಂದೆಗೆ ಬೆಲೆ ಇರೋದಕ್ಕೆ ಇಷ್ಟೊತ್ತಿಗೂ ನೀವು ಉಳ್ಕೊಂಡಿದ್ದೀರಾ. ಇಲ್ಲ ಬೆಳಗ್ಗೆನೆ ಹೊಡೆದ್ಬಿಟ್ಟು ಮನ್ಗೊಟ್ಟೋಗಿರ್ತಿದ್ದೆ ಇಷ್ಟೊತ್ತು. ಅವ್ರು ಹೇಳಾರಲ್ಲ ಬೆಚ್ಚಿಗೆ ಹೋಗಿ ಮಲ್ಕೊಂತೀಯ ಅಂತ, ನಾನು ಮಲ್ಕೊಂತಿದ್ದೆ. ಈಗ ಹೋಗಿ ನನಗೆ ಮೇಲಧಿಕಾರಿ ಒಬ್ಬ ಇರ್ತಾರೆ, ನಮ್ಮ ತಂದೆ ಸ್ಥಾನದಲ್ಲಿ ಒಬ್ಬ ಇರ್ತಾರೆ. ಅವ್ರಿಗೆ ನಾನು ಉತ್ತರ ಕೊಡಬೇಕು. ಅಣ್ಣ ನೀನ್ ಕೊಟ್ಟಿದ್ಯಲ್ಲ ಸಂಬಳಕ್ಕೆ, ಇವತ್ತು ಇದಕ್ಕೆ ಇಷ್ಟು ಕೆಲಸ ಮಾಡಿದೀನಿ ಅಂತ ಕೊಟ್ಬಿಡಿ, ತೋರಿಸ್ಬಿಡಿ ಸರ್. ಸರ್ ಕೇಳಿ ಸರ್, 9 ಅಲ್ಲಲ್ಲ, ನೀವು ಲಾಯರ್ ಕಳಿಸೋದು ಬೇರೆ, ಅದನ್ನ ನಾನು ನನ್ನ ಕ್ಲಾರಿಫಿಕೇಶನ್ ತಗೊಂಡಿರೋದು. ನೀವು ನನ್ನ ಕಾಲುವೆ ತೋರಿಸ್ಬಿಡಿ, ನೀರ್ ಕಾಲುವೆ ಎಂಟ್ಗೈಡಿ ಇದೆಯಲ್ಲ, ನಾನು ತೋರಿಸ್ಬಿಡಿ. ನಾನು ಹೊಟ್ಟು ನೀರ್ ಕಾಲುವೆ ಇರೋದಕ್ಕೆ ನಾವು ಸ್ಟೇ ತಗೊಂಡಿದ್ದೀವಲ್ಲ, ಸ್ಟೇ ತಗೊಂಡಿರೋದು ನಿಮ್ದು ಬೇರೆ ಜಾಗ ಸರ್. ನಿಮ್ದು ಕೇಳಿ ಸರ್, ನಾನು ನಿಮ್ ಲಾಯರ್ ಹೇಳಿದ್ದಕ್ಕೆ ನಾನು ಲೌಡ್ ಸ್ಪೀಕರ್ ಹಾಕಿ ಮಾತಾಡಿ. ನೀವು ಆಲ್ರೆಡಿ ಬೇರೆ ಕಡೆಗೆ ಬಿಟ್ಟಿದ್ದೀರಾ, ಅದನ್ನ ನೀವು ಅಲ್ಲೇ ಬಿಡ್ತೀನಿ, ಅದಕ್ಕೋಸ್ಕರ ನಮ್ಗೆ ಇದು ಮಾಡ್ಕೊಡಿ ಅಂತ ಕೇಳಿದ್ದೀರಾ ಕೋರ್ಟಲ್ಲಿ. ಈ 68ಗೆ ನಾವು ಈ ತರ ಕಾಲುವೆ ಆ ಕಡೆ ಬಿಟ್ಟಿದೀವಿ, ಇದನ್ನ ಈ ಕಾಲುವೆ ಬೇಡ. ನಾವು ನಿಮ್ ನಂಬರ್ ಅಲ್ಲಿ ಎಲ್ಲಿ ಬಿಟ್ಟಿದ್ದೀರಾ ಕಾಲುವೆ ತೋರಿಸಿ. ನಿಮ್ ನಂಬರ್ ಅಲ್ಲಿ ಎಲ್ಲಿ ಕಾಲುವೆ? 68 ನಮ್ದೇ ಪೂರ್ತಿ ಇಲ್ಲಿಂದ ಅಲ್ಲವರೆಗೂ. ಎಲ್ಲಿದೆ ಕಾಲುವೆ? ಸರ್ ಇಲ್ಲೇ ಇದೆಲ್ಲ ಪಕ್ಕದಲ್ಲಿ ಕಾಲುವೆ ಬಿಟ್ಟಿದ್ದೀರಲ್ಲ, ಅದಕ್ಕೆ ಪ್ರಾವಿಷನ್ ನಮ್ಮಲ್ಲಿ ಏನಿದೆ ಸರ್ವೆ ಇಲ್ಲ. ಏನಪ್ಪಾ ಇದೆ? ಪಥ ಬದಲಾವಣೆ ಅಂತಿದೆ. DC ಸಾಹೇಬ್ರವರೆಗೂ ಹೋಗಿ ನೀವು ಅದನ್ನ ಅಪ್ರೂವಲ್ ಮಾಡಿಸ್ಕೋಬೇಕು ಅಷ್ಟೇ. ಅದು ನೀವು ಮಾಡಿಲ್ಲ. ನೀವು ನಿಮ್ದು ನಗರಸಭೆಯವ್ರದ್ದು ಬೇರೆ ಪ್ರಾಬ್ಲಮ್, ನಂದು ರಾಜ್ಯ ನೀರ್ ಕಾಲುವೆನೋ ರಾಜ್ಯ ಕಾಲುವೆ ನಮ್ದು. ನಾನು ಇವತ್ತು ರೆಡಿ ಇದ್ದೀನಿ, ನಾನು ಮಾಡ್ಕೊಡೋದು. ನೀವು ಎಲ್ಲಾನ ಕೊಡಿ ಸರ್. ಸರ್ ಅಲ್ಲ ಸರ್, ಸರ್ ಬೇಡ ಸರ್, ನಾನು ನಿಮ್ಗೋಸ್ಕರ ನೋಡಿ ಸರ್, ನಿಮ್ಗೋಸ್ಕರ 9 ಗಂಟೆಯಿಂದ ಕಾದಿದ್ದೀನಿ. ರಾತ್ರಿ 2 ಗಂಟೆ 3 ಗಂಟೆ ಆಗ್ಲಿ ನಾನು ಕೂತ್ಕೊತೀನಿ ನಿಮ್ಗೋಸ್ಕರ. ನಿಮ್ಗೆ ಹೇಳಿದ್ರಲ್ಲ ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋದು, ನೆಲದ ಮೇಲೆ ಕೂತ್ಕೊತೀನಿ. ನನಗೆ ಕೊಡಿ, ನನಗೆ ಕೊಡಿ ಸರ್. ನನಗೆ ದಯಮಾಡಿ ನನ್ನ ಮಕ್ಕಳಿಗೆ ನಾನು ಒಬ್ಬನೇ ಅಪ್ಪ ಇರೋನು. ಅವನಿಗೂ ಅದೇ ಇರೋದು, ಇವ್ರಿಗೂ ಅದೇ ಇರೋದು. ಬೇಡ, ಅದು ಬೇಡ. ಅದೇನೋ ಸತ್ತೋದ, ಇದು ಗುಂಡಾಗಿ ಶೂಟ್ ಮಾಡಿದ್ವಿ, ಇವನ್ನ ಕರ್ಕೊಂಡು ತಗೊಂಡೋಗ್ರಿ ಅಂತ ಹೇಳಿ
ಇದ್ದೀರಾ? ಮತ್ತೆ ನೀವೇನ್ ಹೇಳ್ತಾ ಇದ್ದೀರಾ? ಬೇಡ ಬಿಡಿ, ಕೊಡಿ. ಇಲ್ಲ ಕೊಡಿ ಸರ್. ನಾನು ಎಲ್ಲಿ ತೋರಿಸಿರೋ ತೋರಿಸಿ, ನೀವು ತೋರಿಸಿ. ಒಂದು ನಿಮಿಷ ಟೈಮ್ ಕೊಡಿ. ಆಯ್ತು, ತೋರಿಸಿ. ನಾನು ವೆಯ್ಟ್ ಮಾಡ್ತೀನಿ, ನಿಮ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಬಿಡು ಪಾಪ, ಅವ್ರ ಮೇಲೆ ಬೆಳಗ್ಗೆ ಇದ್ದವನು ಅವ್ರ ಮಗ. ಸರ್ಕಾರಿ ದಾಖಲೆಗಳು ಕಿತ್ಕೊಂಡಿದ್ದಾರೆ ಅಂತ ಸರ್ಕಾರಿ ದಾಖಲೆ ಜನದಲ್ಲಿ ನಮ್ಮ 4 ಜನದಲ್ಲಿ ಯಾರೋ ಒಬ್ರು ಅವ್ರ ಹತ್ರ ಕಳಿಸಿದಿರ ಅಂತ 25 ಲಕ್ಷ ಇಸ್ಕೊಂಬ ನಾನು ಬಿಡ್ತೀನಿ ಅಂತ ಅದನ್ನ ತೋರಿಸ್ಬೇಕು ಅವ್ರೀಗ. ತೋರ್ಸಕ್ಕೆ ಬರೀ ಅದು ಬರೀ 25 ಲಕ್ಷ ಸೇರಿಸ್ಬೇಕು. ಅವ್ರ ಹತ್ರ ಮಾತಾಡಿದ್ರೆ ನಿಜವಾಗ್ಲೂ ಅವ್ರ ಪರವಾಗಿ ಮೀಡಿಯಾನೇ ಇದೆ, ಇಲ್ಲ ಕರ್ಸಿ. ನೀವು ಕರ್ಸೋರ್ಗು ನಾನು ಬಿಡಲ್ಲ. ಕರ್ಸ್ ಕೂರ್ಸ್ಕೊಂತೀನಿ ನಾನು ಧರಣಿ ಕೂತ್ಕೊಂತೀನಿ ಇವತ್ತು. ನಾನೊಬ್ಬ ಕಂದಾಯ ಅಧ್ಯಕ್ಷ, ನಾನು ಇಲ್ಲಿ ಕೂತ್ಕೊಂತೀನಿ ಧರಣಿ. ನನ್ನೇ ಹಿಂಗ್ ಮಾಡಿದ್ಮೇಲೆ ನನ್ನ VRA ನೀನೇನ್ ಮಾಡ್ತೀರಾ ನೀವು? ಮತ್ತೆ ಬಿಡಿ, ಕರ್ಸಿ ಅವನ್ನ, ಕರ್ಸಿ. ಇಲ್ಲ ಕೂತ್ಕೊಂಡೇ ಬಿಡೋಣ, ಕೂತ್ಕೊಂಡ್ಬಿಡ. ಬರ ಕರ್ಸಿ, ಮಾಡಲ್ಲ ಇವತ್ತು ನಾನು ಬಿಡಲ್ಲ. ಆಮೇಲೆ ಬಿಡಲ್ಲ. ಸುಮ್ಮನೆ ಜಾತ್ರೆ ಆಗತ್ತೆ ನಿಮ್ದೇನಪ್ಪ? ಇಲ್ಲ ಸರ್, ಮಾನ್ಯತೆ ಕೊಟ್ರಲ್ಲ ನಿಮ್ಮ ಬೀಗರು, ಬಿಡಿ ನಾನು ಮಾಡ್ತೀನಿ. ಏನಮ್ಮ ನೀನ್ ಹೇಳ್ದಲ್ಲಪ್ಪ, ಹೇಳಮ್ಮ. ನಿಮ್ಮ ದೊಡ್ಡದಾಗಿ ಹೇಳಿದ್ರಲ್ಲ, ಕರ್ಸಿ. ಇಲ್ಲ ಕುಮಾರ್, ನಿಮ್ಗೆ ಅಡ್ವೈಸ್ ಅಲ್ಲ ಅಂದ್ರೆ ಬಿಡಿ. ನಿಮ್ಗೆ ಅಡ್ವೈಸ್ ಅಲ್ಲ ಅಂದ್ರೆ ನಿಂತ್ಕೊಳ್ಳಿ. ನೀವು ನಮ್ಮನ್ನು ಕರೆದಿಲ್ಲ. ಬನ್ರಿ. ನಾನು ಅವ್ರನ್ನೂ ಬಿಡಲ್ಲ, ಈಗ ಅವ್ರನ್ನೂ ಕರೆಸ್ತೀನಿ. ಇಲ್ಲ ನಾನು ಅಸೋಸಿಯೇಷನ್ ಕರೆಸ್ತೀನಿ ಇವತ್ತು. ಪ್ರಶ್ನೆ ಇಲ್ದಿರ ಸರ್ಕಾರಿ ಜಾಗ ಬಿಡ್ಸಕ್ ಬಂದಿರೋದು ನಾನೇ, ನನ್ನ ಮನೆ ಜಾಗ ಬಿಡಿಸ್ಕೊಂಡು ಬಂದಿಲ್ಲ ಸ್ವಾಮಿ. ನಾನೇ ಕೇಳ್ತಿದ್ದೀರಲ್ಲ ಸರ್, ನೀವ್ಯಾಕೆ ಸರ್ ಕೇಳ್ತೀರಾ? ತಪ್ಪು ಮಾಡಿ ನೀವ್ಯಾಕೆ ಕೇಳ್ತೀರಾ? ನಾನು ಇವಾಗ ನಾನು ಮಾಡೇ ಮಾಡಿ ನಾನು ಕೇಸ್ ಕೊಟ್ಟೆ ಮಾಡಕ್ ಬಂದಿರೋ ಬೇಡ ಇವ್ರಿಗೆ. ನಿಮ್ ಕೆಲಸ ನೀವೇ ಮಾಡ್ಕೊಳ್ಳಿ. ನಾವು ಬೇಡ, ನಾನು ಮಾಡಲೇಬೇಕು. ನಾನು ಮಾಡೇ ಮಾಡಿ. ಅವ್ರ ಗೌರವ ಇದ್ದಿದ್ರೆ ಬೆಳಗ್ಗೆಯಿಂದ ನಾನು ವೆಯ್ಟ್ ಮಾಡ್ತಾ ಇದ್ದಾರೆ. ಸರ್ ಬೆಳಗ್ಗೆಯಿಂದ ಆ ರೆಸ್ಪೆಕ್ಟ್ಗೆ ನಾನು ಕೂತಿರೋದು. 9 ಗಂಟೆಯಿಂದ ಕೂತಿದ್ದೀನಿ ಸರ್. ನಾನು ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮ್ ಬೀಗರ್ ಕಳ್ಸಿ. ಅವರೇ ಬುದ್ಧಿ ಕಲಿದೆ. ಇದ್ಮೇಲೆ ಕೊಟ್ಟೆ ಹೆಣ್ ಕೊಟ್ಟವ್ರ ಗಂಡು ಕೊಟ್ಟವ್ರ ಏನ್ ಬುದ್ಧಿ ಕಲ್ಸ್ಕೊಟ್ಕೊಳ್ತಾರ ಗೊತ್ತಿಲ್ಲ. ನೀವೇ ಒಳ್ಳೆತನ, ನಿಮ್ಮ ಒಳ್ಳೆತನ ನೀವು ಹಾಳು ಮಾಡ್ಕೊತೀರ. ಕರ್ಸಿ. ಇಲ್ಲ ನಾನು ಹೇಳ್ತೀನಿ ಕೇಳಿ ಸರ್, ಬಿಡಲ್ಲ ನಾನು. ನಾವ್ ಇದೇ ತರ ಆದ್ರೆ ನಾವೆಲ್ಲೂನು ನಾವು ಕೆಲಸ ಮಾಡಕ್ ಆಗಲ್ಲ. ಗುಂಡಿಗ್ ಕೊಲ್ತಾರ ಕೊಲ್ತ್ ಬಿಡ್ಲಿ ನೋಡೋಣ. ಇಲ್ಲ ಬಿಡಲ್ಲ ಸರ್, ನಾನು ಬಿಡಲ್ಲ ಅಂದ್ಮೇಲೆ ಬಿಡಲ್ಲ. ನೀವು ಕೂತ್ಕೊಳ್ಳಿ ಯಜಮಾನ್ರೆ, ನಿಮ್ ತಪ್ಪಿಲ್ಲ. ನಿಮ್ಗೆ ಯಾಕೆ? ನಿಮ್ ಬೀಗರು ಕರ್ಸಿ, ನಾನು ಬಿಡಲ್ಲ. ನಿಮ್ ಪ್ರಾಪರ್ಟಿ ಆದ್ರೆ ಯಾಕೆ ಕರ್ಸಿದ್ರಿ ನೀವು? ನಿಮ್ಮ ಮಿಸ್ಸಸ್ ಇಲ್ಲೇ ಇದಾರೆ, ಅವರೇ ಕರ್ಸಿ ಕೇಳಿ. ಅವ್ರಿಗೆ ಗೊತ್ತು, ಕೇಳಿ. ಇಲ್ಲೇ ಇದಾರೆ, ನಿಮ್ ಹಿಂದೆನೇ ಇದಾರೆ, ಕೇಳಿ. ನಾವು ಗುಂಡಾಗಿರಿ ಮಾಡ್ತಾ ಇದ್ದೀರಾ? 25 ಲಕ್ಷ ಏನೋ ಯಾರನ್ನ ನಿಮ್ಮ ಹತ್ರ ಬಿಲ್ಡರ್ ಕಳ್ಸಿದ್ರ ಅಂತ. ಯಾವ ಬಿಲ್ಡರ್ ಕಳ್ಸಿ ತೋರಿಸಿ ನನಗೆ. ಕಳ್ಸಿದೀನಾ? ನನ್ ಮುಖ ನೋಡಿದ್ರೆ ಇವತ್ತವರೆಗೂ ನೀವು? ನನ್ ಮುಖ ಮುನಿಯಪ್ಪಳ ಬಾಯಿ ಕಡೆಗೆ ಒಂಚೂರು ನನ್ ಮುಖ ನೋಡಿ. ಅವಾಗ ನೋಡಿದ್ರ? ಇವ್ರ ಮುಖ ನೋಡಿದ್ದೀರಾ? ಅವ್ರ ನಿಮ್ ಸೆಕ್ರೆಟರಿ ನೋಡಿದ್ದೀರಾ? ಅವಾಗ ಇವ್ರು ನೋಡಿದ್ದೀರಾ? ಇತ್ತೀಚೆಗೆ ನಿಮ್ಗೆ ಏನಾನ ನಾವು ಫೋನ್ ಮಾಡಿ ನಮ್ ನಂಬರ್ಗಳು ನಿಮ್ಮ ಹತ್ರ ಇಕ್ಕು ಫೋನ್ ಮಾಡಿ ನಿಮ್ಮ ಹತ್ರ ಕಾಸು ಕೇಳಿದ್ದೀರಾ? ಕೇಳಿದ್ರೆ ಇದ್ಮೇಲೆ ಹೆಂಗ್ ಹೇಳಿದ್ರು 25 ಲಕ್ಷ ಇಷ್ಟು ಜನದ ಮುಂದೆ ನಮ್ಮ ಮರ್ಯಾದೆ ಕಳೆದ್ರಲ್ಲ ಸರ್. ಅವ್ರವ್ರು ಚೆನ್ನಾಗಿದೆ, ಹೆಂಗ್ ಕೊಟ್ಟವ್ರೆ ಅಲ್ಲಿ ಅವರು ಆಗ್ತಾ ಇದ್ದಾರೆ. ಇಮಿಡಿಯೇಟ್ ಕಂಪ್ಲೇಂಟ್ ಕೊಡಿ. 71 70
ಅವ್ರ ಬಗ್ಗೆ ನಾನು ನಿಮ್ಮ ಬಗ್ಗೆ ನನಗೂ ಗೌರವ ಇರುತ್ತೆ, ನಾನು ನಿಮ್ಮ ಬಗ್ಗೆ ನನಗೆ ಗೌರವ ಇರುತ್ತೆ. ಬೆಳಗ್ಗೆಯಿಂದ ನನಗೆ ಹೆಂಡತಿ ಮಕ್ಕಳಿಲ್ಲ, ಬೀದಿ ಅಧಿಕಾರಿ ಆಯಿತಾ, ಅದಕ್ಕೆ ಕಾಯ್ತಾ ಇದ್ದೀನಿ. ತರಿಸಿ ಇಲ್ಲ ತರಿಸಿ ನಿಮ್ಗೆ ಮಾಡಲ್ಲ ಸರ್, ತರಿಸಿ ಅವ್ರು ಮಾಡಲ್ಲ ಸರ್. ಅವ್ರು ಸರ್ ನೀವೇನು ಸರ್, ನೀವು ಅಪ್ಪಾರ ಪಿ ಎಚ್ ಸರ್, ಅವ್ರು DCPಗೆ ಮಾತಾಡ್ತಾರೆ ಸರ್. ನೀವೇನು ಅವ್ರು ಹೇಳಿದ್ರೆ ಅಲ್ಲೇ ಕ್ಲೋಸ್ ಮಾಡಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೇಳೋದಲ್ಲಮ್ಮ, ಹೆಣ್ಮಕ್ಳಿದ್ದಾರೆ ನಿನಗೆ ಅಂತ ನಮ್ಗೆಲ್ಲರೂ ನಿಲ್ಸ್ಕೊಂಡು ದಪ್ಪಿ ತೊಗೊಂಡು ಹೊಡ್ಕೊಂಡ್ರಿ ನಾವೇ ನಮಗೆ. ಇಲ್ಲ ಅಲ್ಲ ರಾಜಕೀಯ ಈಗ ಮೀರೋ ನಿಮ್ಗೆ ಏನು ಮರ್ಯಾದೆ ಕೊಟ್ಟು ಕಳ್ಸುತ್ತೆ ನಮ್ಮ ಇರೋ ತಾಯಿ? ಹಾಂ ನಿಮಗೆ ಈ ಕಡೆ ನೋಡ್ಸಪ್ಪ, ಈ ಕಡೆ ನೋಡ್ರಪ್ಪ. ನಿಮ್ಗೆ ಏನು ಮರ್ಯಾದೆ ಕೊಟ್ಟು ಕಳ್ಸುತ್ತೆ ತಾಯಿ? ನಾನು ಏನು ಕೇಳಿದೆ ನೀವು? ಏನು ಟೈಮ್ ಎಷ್ಟು ಕೇಳಿದೆ ನೀವು? ನಾನೇನು ಹೇಳಿದೆ? ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ನಾ ಇಲ್ವೋ? ವೆಯ್ಟ್ ಮಾಡಿದ್ನಾ ಮಾಡಲಿಲ್ವಾ? ನಿಮ್ಗೇನೋ ನಾನು ಏಕವಚನದಲ್ಲಿ ಬೈದ್ನಾ? ಇಲ್ಲ ನಮ್ಮವ್ರು ಯಾರನ್ನ ಬೈದ್ರಾ? ಅಷ್ಟೇ ಅಲ್ವೇನಮ್ಮ? ಅಲ್ಲ ಬೀಗರು ಇವ್ರು ಹೆಂಡ್ತಿನೇ ಹೇಳಿದ್ದಾರೆ. ನಮ್ಮ ಇವ್ರು ಬೀಗರು ಅವರು ನೀವೇಗ್ರಿ ಮಾತಾಡ್ತೀರಾ? ಅವರೇ ಹೇಳಿದ್ದು. ನಿಮ್ಮ ಹೆಂಡ್ತಿನೇ ಹೇಳಿದಪ್ಪ ನನಗೆ. ನಿಮ್ಮ ಹೆಂಡ್ತಿನೇ ಹೇಳಿದ್ರಪ್ಪ, ನಾನೇ ಕಟ್ಕೊಂಡೆ ಅಂತ. ನಿಮ್ಮ ಹೆಂಡ್ತಿನೇ ಹೇಳಿದ್ದು. ಅಲ್ಲೆಲ್ಲರ ಮುಂದೆ ಹೇಳಿದರೆ ವಿಡಿಯೋ ಇದೆ ನೋಡಿ. ಪೊಲೀಸ್ನವರು, ಕಂದಾಯ ಇಲಾಖೆಯವರು, ಸರ್ಕಾರಿ ನೌಕರೆಲ್ಲ ಅವ್ರು ಗುಲಾಮ್ರೆ. ನಾವು ಅನ್ನ ತಿಂತಾ ಇರೋದು ಹೇಳಿ ತಿಂದಂಗೆ ನಾವು ಇವಾಗ. ಇಲ್ಲಮ್ಮ ತರಿಸ್ತೀವಿ ನೋಡಿಮ್ಮ, ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಬರಲಿಲ್ಲ ಅಂದರೆ ಇಡೀ ಇಲಾಖೆನೇ ಇಲ್ಲಿ ಇರ್ತೀವಿ, ನಾವು ಇರ್ತೀವಿ. ನಾನು ಬಿಡಲ್ಲ ತರಿಸಿ ರಾಜಶೇಖರ್ ಅವರೇ, ನೀವು ಕೇಳಬೇಡಿ, ನಿಮ್ಗೆ ಗೊತ್ತಿಲ್ಲ. ತರಿಸಿ ಅವ್ರು ತರಿಸಿ ಏನದು ಸರ್ ಗೊತ್ತಿಲ್ಲ. ಈಗ